ಭುಜಗಳ ಆದಿಶಕ್ತಿಯೇ ಭಗವತಿ ಶಂಕರಿ ಪರಾಶಕ್ತಿಯೇ ಆದಿಶಕ್ತಿಯೇ. ತಾಯಿ ಭವಾನಿ, ನಿನ್ನ ಶಕ್ತಿ ಅಮರವಾದದ್ದು ತಾಯಿ. ಯಾಕೆಂದ್ರೆ ಈ ಕನ್ನಡ ನಾಡಿನಲ್ಲಿ ಯಾವತ್ತೂ ನಿನ್ನ ಶಕ್ತಿ ಅಮರವಾದದ್ದು. ಮೈಸೂರ ಚಾಮುಂಡೇಶ್ವರಿ, ಬಾದಾಮಿ ಬನಶಂಕರಿ, ಮಹಾರಾಷ್ಟ್ರಲ್ಲಿ ಭವಾನಿ, ಹೀಗೆ ಹಲವಾರು ನಿನ್ನ ಹೆಸರು ಉಳಿಸಿಕೊಂಡಿರೋ ಮಹಾತಾಯಿ, ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಏಕೆಂದ್ರೆ ನನ್ನ ಬಯಕೆ ಇರುವುದು ಯಾವತ್ತೂ ಒಂದೇ, ಏನು, ಈ ಸುತ್ತಮುತ್ತಲು ಯಾವತ್ತೂ ಮುಸಲ್ಮಾನರು ಇದ್ದಾರೆ. ದೆಹಲಿಯಲ್ಲಿ ಮಹಾಸೂರರು, ಬಿಜಾಪುರದಲ್ಲಿ ಸುಲ್ತಾನರು, ಹೀಗೆ ಮುಸಲ್ಮಾನರು ಜೀವನ ಮಾಡುತ್ತಿರುವಾಗ ಈ ನಮ್ಮ ಧರ್ಮದ ಯಾವತ್ತು ಬಾಳೋದು, ಹೇಗೆ ಉಳಿಯುತ್ತದೆ ಅನ್ನೋದು ಸತ್ಯವೇ? ತಾಯಿ ಜಗನ್ಮಾತೆ ಅಂಬಾ ಭವಾನಿ, ನಿನ್ನ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ಇಲ್ಲ ತಾಯಿ. ಅಮ್ಮ, ನಾನು ನಿನ್ನಲ್ಲಿ ಬೇಡಿಕೊಳ್ಳುವುದು ಇಷ್ಟೇ, ಈ ನಮ್ಮ ಹಿಂದೂ ಬಾಂಧವರನ್ನು ಒಂದುಗೂಡಿಸು ತಾಯಿ, ಒಂದುಗೂಡಿಸು. ಏಕೆಂದರೆ ಈ ನಮ್ಮ ಹಿಂದೂಸ್ತಾನದಲ್ಲಿ ಹಿಂದೂ ಧರ್ಮವನ್ನು ಹುಡುಕುವಂತಾಗಿದೆ. ನಾನೊಬ್ಬ ಹಿಂದೂ ಎಂದು ಹೆಮ್ಮೆಯಿಂದ ಹೇಳಿಕೊಂಡರೆ ಶಿರಚ್ಛೇದನ ಶಿಕ್ಷೆ, ಒಡೆದು ಮತಾಂತರಗೊಳಿಸುವ ಬಾದಶಾ ಸುಲ್ತಾನರ ಸಾಮ್ರಾಜ್ಯ ಅಡಿಗೆ ಹೋಗುವುದಾದರೂ ಯಾವಾಗ ಅನಿವಾರ್ಯವೆಂದು ಜೀವನ ನಿರ್ವಹಣೆಗಾಗಿ ಅವರ ಅಧೀನ ಆಳಾಗಿ ದುಡಿಯುವಂತಾಗಿದೆ ನಮ್ಮ ಪಾಡು. ಯಾವ ಲೋಕದವರಾದರೇನು ಎಂಬುವಂತಾಗಿದೆ ನಮ್ಮ ಬಾಳು. ಅಮ್ಮ, ಎಲ್ಲವೂ ಇದೆ, ಆದರೆ ಅದರ ಮೇಲೆ ನಮಗೆ ಮಾತ್ರ ಹಕ್ಕಿಲ್ಲ ತಾಯಿ, ಹಕ್ಕಿಲ್ಲ. ನೋಡಿ, ಹಿಂದೂಸ್ತಾನ ರಾಜರನ್ನು ಸಾಕಷ್ಟು ಜನ ತುಂಬಿಕೊಂಡಿದ್ದಾರೆ, ಆದ್ರೆ ಈ ಲಂಕೆಯನ್ನು ಇಡೀ ಹಿಂದೂಸ್ತಾನ ಉಳಿಸಿಕೊಂಡು ಹೋಗುವ ಜನ ತುಂಬಿಕೊಂಡಿದ್ದಾರೆ. ಇಲ್ಲ, ಯಾವತ್ತು ಈ ಭಾವನೆಯಲ್ಲಿ ಹುಟ್ಟಿ ಬದುಕಬೇಕು, ಬದುಕುತ್ತಿರುವ ಯಾವತ್ತು ಈ ಭೂಮಿಯಲ್ಲಿ ಜನಿಸಬೇಕು. ಈ ನನ್ನ ಸಾಮ್ರಾಜ್ಯದಲ್ಲಿ ಯಾವತ್ತು ನೀಡು ತಾಯಿ, ನೀಡು. ಅಮ್ಮ, ನಾನು ನಿನ್ನಲ್ಲಿ ಕೇಳಿಕೊಳ್ಳೋದು ಇಷ್ಟೇ, ಈ ನಮ್ಮ ಹಿಂದೂ ರಾಜರನ್ನು ಒಂದುಗೂಡಿಸಿ ಈ ನಮ್ಮ ಹಿಂದೂಸ್ತಾನದಲ್ಲಿ ನಮ್ಮ ಭಗವ ಧ್ವಜವು ಪ್ರತಿಯೊಂದು ದಿಕ್ಕಿನಲ್ಲಿ ತಲೆ ಎತ್ತಿ ನಿಲ್ಲಬೇಕು. ಹಾಗೆ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ಹಾ ಜೀಜಾ, ಪೂಜೆಯನ್ನು ಮುಗಿಸಿಕೊಂಡು ಹೋಗೋಣವೇ? ಆರತಿ ಮಾಡುವ.
ಬಿಜಾಪುರ ಅಂಬಾಭವಾನಿ ದೇವಸ್ಥಾನಕ್ಕೆ ಬಂದಾಯ್ತು. ಪೂಜೆಯನ್ನು ಮುಗಿದಾಯ್ತು. ಇನ್ನು ಮೇಲೆ ಅರಮನೆಗೆ ಹೋಗೋಣವೇ? ಆಯ್ತು ಸ್ವಾಮಿ. ಹಾ, ನಡೆ. ತಾಯಿ ಕರುಣಾಮಯಿ, ತಾಯಿ ಭುವನೇಶ್ವರಿ, ಭೂಮಿಯಲ್ಲೇ ಅವತರಿಸು, ನೀ ನನ್ನ ಉತ್ತರಿಸು, ಭೂಮಿಯಲ್ಲೇ ಅವತರಿಸು, ನೀ ನನ್ನ ಉತ್ತರಿಸು. ತಾಯಿ ಕರುಣಾಮಯಿ, ತಾಯಿ ಭುವನೇಶ್ವರಿ, ತಾಯಿ ಕರುಣಾಮಯಿ, ತಾಯಿ ಭುವನೇಶ್ವರಿ, ಭೂಮಿಯಲ್ಲೇ ಅವತರಿಸು, ನೀ ನನ್ನ ಉತ್ತರಿಸು, ಭೂಮಿಯಲ್ಲೇ ಅವತರಿಸು, ನೀ ನನ್ನ ಉತ್ತರಿಸು. ತಾಯಿ ಕರುಣಾಮಯಿ. ದಲಿತರ ಮನದಲ್ಲಿ ಮಹಾದಾಸಿಗೆ ನೆನೆಯುವ ಹೃದಯದಲ್ಲಿ ಬೆರೆಸುವ ದೇವಿಗೆ. ದಲಿತರ ಮನದಲ್ಲಿ ಮಹಾದಾಸಿಗೆ ನೆನೆಯುವ ಹೃದಯದಲ್ಲಿ ಬೆರೆಸುವ ದೇವಿಗೆ. ಕೇಳೋ ಎನ್ನ ಮೊರೆಯ ರಕ್ಷಿಸು ಪರಮೇಶ್ವರಿ, ಕೇಳೋ ಎನ್ನ ಮೊರೆಯ ರಕ್ಷಿಸು ಪರಮೇಶ್ವರಿ, ಭೂಮಿಯಲ್ಲೇ ಅವತರಿಸು, ನೀ ನನ್ನ ಉದ್ಧರಿಸು, ಭೂಮಿಯಲ್ಲೇ ಅವತರಿಸು, ನೀ ನನ್ನ ಉದ್ಧರಿಸು. ತಾಯಿ ಕರುಣಾಮಯಿ. ದಲಿತರ ಮನದಲ್ಲಿ ಮಹಾದಾಸಿಗೆ ನೆನೆಯುವ ಹೃದಯದಲ್ಲಿ ಬೆರೆಸುವ ದೇವಿಗೆ. ದಲಿತರ ಮನದಲ್ಲಿ ಮಹಾದಾಸಿಗೆ ನೆನೆಯುವ ಹೃದಯದಲ್ಲಿ ಬೆರೆಸುವ ದೇವಿಗೆ. ಕೇಳೋ ಎನ್ನ ಮೊರೆಯ ರಕ್ಷಿಸು ಪರಮೇಶ್ವರಿ, ಕೇಳೋ ಎನ್ನ ಮೊರೆಯ ರಕ್ಷಿಸು ಪರಮೇಶ್ವರಿ, ಭೂಮಿಯಲ್ಲೇ ಅವತರಿಸು, ನೀ ನನ್ನ ಉದ್ಧರಿಸು, ಭೂಮಿಯಲ್ಲೇ ಅವತರಿಸಿ, ಭೂಮಿಯಲ್ಲೇ ಅವತರಿಸಿ, ಭೂಮಿಯಲ್ಲೇ ಅವತರಿಸು, ನೀ ನನ್ನ ಉದ್ಧರಿಸು. ತಾಯಿ ಭವಾನಿ, ನಿನ್ನ ಅವತರಿಸಿದಿಂದ ನನ್ನ ಹೊಟ್ಟೆಯಲ್ಲಿ ನಿನ್ನ ಪುತ್ರ ಬೀಳ್ತಾ ಇದ್ದಾನೆ. ಆದ್ರೆ ಅವು ಯಾವತ್ತು ನಿನ್ನ ದಯದಿಂದ ಒಬ್ಬ ರಾಜನಾಗಿ ಬೆಳೆಯಬೇಕೆನ್ನೋದೇ ನನ್ನ ಆಶೆಯಾಗಿದೆ. ನೋಡಮ್ಮ, ಯಾವತ್ತು ಈ ದುಷ್ಟರಲ್ಲಿ ಬೆರೆಯುತ್ತಿರುವನು ಅವ್ರನ್ನೆಲ್ಲ ಮಣ್ಣಲ್ಲಿ ಮುಕ್ಕಿಸಿ ಅವರನ್ನು ಸರ್ವನಾಶ ಮಾಡುವಂತೆ ನನ್ನ ಮಗನನ್ನು ಜನಿಸು ತಾಯಿ, ಜನಿಸು. ನಿನ್ನಲ್ಲಿ ನಾನು ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ.
ಜೀಜ, ನಾವು ಹೊರಡೋಣವೇ? ಆಯ್ತು ಸ್ವಾಮಿ. ತಾಯಿ ಭವಾನಿ, ನಾನೀಗ ಗರ್ಭವತಿ. ನಿನ್ನ ದಯದಿಂದ ನನ್ನ ಮಗುವಿಗೆ ಯಾವ ತೊಂದರೆ ಬರದಂತೆ ಕಾಪಾಡೆಂದು ನಿನ್ನಲ್ಲಿ ನಾನು ಕರುಮುಗಿದು ಬಿಟ್ಟುಕೊಳ್ತಾ ಇದ್ದೇನೆ. ತಾಯಿ, ನಿನ್ನನ್ನು ಯಾವತ್ತು ಉಪಕಾರ ನಾನು ಮರೆಯೋದಿಲ್ಲ. प्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज ನಿನ್ನ ಧರ್ಮನಿಷ್ಠೆಯ ಕೂಗಿಗೆ ನನ್ನ ಮನ ಕರಗಿತು. ಸಕಲ ವಿದ್ಯೆ ಬಲ್ಲ ಧರ್ಮ ರಕ್ಷಕ ವೀರಪುತ್ರನನ್ನೇ ನಿನಗೆ ಕರುಣಿಸುತ್ತೇನೆ. ಕೀರ್ತಿವಂತ ಕಾರಣಿ ಪುರುಷನಾಗಬಲ್ಲ ವೀರಪುತ್ರನೇ ನಿನ್ನ ಉದರದಲ್ಲಿ ಚಲಿಸಿ ಬರುವನು. ಚಿಂತೆಯನ್ನು ಬಿಡು ಮಗಳೇ, ನೆಮ್ಮದಿಯಾಗಿ ಬದುಕು. ತಾಯಿ, ಸಿಂಹದಂತ ಮಗುವನ್ನು ನಾನು ಜನಿಸಿದ್ರೆ ನನ್ನ ಬಾಂಧವರು ಯಾವತ್ತು ನೆಮ್ಮದಿಯಿಂದ ಬದುಕುತ್ತಾರೆ ಗೊತ್ತಾ? ಮಗಳೇ, 1000 ಸೈನಿಕರ ಶಕ್ತಿಯನ್ನು ನಿನ್ನ ಮಗನಿಗೆ ಕೊಡುತ್ತೇನೆ. ಅವನು ಸಿಂಹದಂತೆಯೇ ಬದುಕುವನು. ಸಂತೋಷವಾಯಿತು ತಾಯಿ, ನನಗೆ ತುಂಬಾ ಸಂತೋಷವಾಯಿತು. ಜೀಜ, ಪೂಜೆ ಐತೇನು? ಆಯ್ತು, ಬನ್ನಿ ಸ್ವಾಮಿ. ಆ ತಾಯಿ ಭವಾನಿ ಆಶೀರ್ವಾದ ನನ್ನ ಮೇಲಿರುವಾಗ ನನಗೆ ಯಾವ ಕೊರತೆಯೂ ಇಲ್ಲ. ಜೀಜ, ನೋಡು, ನೀನು ಮೆಲ್ಲ ಮೆಲ್ಲನೆ ತಿರುಗಾಡು. ಯಾಕೆಂದರೆ ಆ ತಾಯಿ ಭವಾನಿ ಕೃಪೆಯಿಂದ ಈ ನಿನ್ನ ಉದರದಲ್ಲಿ ನನ್ನ ವಂಶದ ಕುಡಿಯು ಬೆಳೆಯುತ್ತಿರುವುದು.
ಆಯ್ತು ರೀ. ಹಾ ಭವಾನಿ ಆಶೀರ್ವಾದ ನನ್ನ ಮೇಲೆ ಇದೆಯಲ್ಲ, ನನಗೆ ಯಾವ ತೊಂದರೆ ಆಗೋದಿಲ್ಲ ಸ್ವಾಮಿ, ಆಗೋದಿಲ್ಲ. ನೋಡು, ನೀನು ಜಾಸ್ತಿ ಏನು ವಿಚಾರ ಮಾಡಬೇಡ, ತಿಳಿತೆ? ಆಯ್ತು ರೀ. ಆ ದೇವರ ಧ್ಯಾನದಲ್ಲಿ ಅಡಗಿದರೆ ನಿಮ್ಮನ್ನು ಮರೆಯಲು ನಾನು ಸಾಧ್ಯವೇ? ಇಲ್ಲ. ಆ ತಾಯಿ ಮೇಲಿರುವ ಈ ನಿನ್ನ ನಂಬಿಕೆ, ಆ ತಾಯಿ ನಿನ್ನನ್ನು ಯಾವತ್ತಿಗೂ ಕೈ ಬಿಡುವುದಿಲ್ಲ. ಹಾಗಂತ ಹಗಲು ರಾತ್ರಿ ದೇವರ ಧ್ಯಾನದಲ್ಲಿ ಕುಳಿತು ನನ್ನನ್ನು ಮತ್ತೆ ಬಿಡಬೇಡ. ಮತ್ತೆ ಇಲ್ಲ ರೀ, ನಿಮ್ಮಂತ ಪತಿ ದೇವರನ್ನು ನಾನು ಮರೆಯಲು ಸಾಧ್ಯ ಇಲ್ಲ ರೀ. ನೀವು ಎಲ್ಲಿ ಇರಿ, ಹೇಗೆ ಇರಿ, ಯಾವತ್ತು ನನ್ನ ಮನಸ್ಸು ನಿಮ್ಮ ಹತ್ರ ಇರುತ್ತದೆ ಸ್ವಾಮಿ. ಯಾಕೆ ಚಿಂತಿಸಿದ್ರು ಈ ಜೀಜ? ಏನು ಮಾಡುವುದು? ಆ ಬಿಜಾಪುರ ಸುಲ್ತಾನರ ಆಡಳಿತದಲ್ಲಿ ನನಗೆ ಉನ್ನತ ಅಧಿಕಾರಿಯ ಸ್ಥಾನಮಾನ ಇದೆ. ಅದಕ್ಕಾಗಿ ನಿನ್ನನ್ನು ಇಲ್ಲೇ ಬಿಟ್ಟು ಹೋಗುವ ಅನಿವಾರ್ಯವಾಗಿದೆ. ಹಾಗಂತ ನಾನು ನಿನ್ನನ್ನು ಮರೆತು ಬಿಡುವೇನೇನು? ನೋಡು, ಸಂತೋಷವಾಗಿ ನಗುನಗುತ್ತಾ ಇರು, ತಿಳಿದೆ? ಆಯ್ತು ರೀ, ಸಂತೋಷವಾಗಿ ಇರುತ್ತೇನೆ. ಪ್ರಿಯತಮೇ ಪ್ರಿಯತಮೇ ಕರುಣೆಯ ತೋರೆಯ ಕರುಣೆಯ ತೋರೆಯ ಕರುಣೆಯ ತೋರೆಯ ಕರುಣೆಯ ತೋರೆಯ ಚಳಿಯಲಿ ಬೆದರುತ್ತ ಭಯದಲ್ಲಿ ಬೆದರುತ್ತ ಚಳಿಯಲಿ ಬೆದರುತ್ತ ಭಯದಲ್ಲಿ ವಿರಹದ ಉಳಿಯಲಿ ಯಾರಿಗೂ ಹೇಳಲು ಏನೇನು ಮಾಡೆನು ಯಾರಿಗೂ ಹೇಳೇನು ಏನೇನು ಮಾಡೆನು
ರಾಜಧಾನಿಯ ಆ ಸುಲ್ತಾನಿಗೆ. ನೋಡು, ನೀನೇನು ಚಿಂತಿಸುವ ಕಾರಣವಿಲ್ಲ. ಏಕೆಂದರೆ ಈ ನನ್ನ ಅರಮನೆಯ ಜವಾಬ್ದಾರಿಯನ್ನು ನನ್ನ ಆಪ್ತ ಪಂಡಿತರಾದ ಗುರುದೇವನಾದ ದಾದಾಜಿ ಕೊಂಡದೇವನಿಗೆ ನೇಮಕ ಮಾಡಿದ್ದೇವೆ. ನೋಡು, ನೀನೇನು ಚಿಂತಿಸಬೇಡ. ನಿನ್ನ ಮಗುವಿಗೆ ಜನ್ಮ ನೀಡುವ ಸಮಯಕ್ಕೆ ಸರಿಯಾಗಿ ನಾನು ಬಂದೇ ಬರುತ್ತೇನೆ. ಜೀಜಾ, ನಾನಿನ್ನು ಹೋಗಿ ಬರಲೇ? ಆಯ್ತು ತಡೆಯಿರಿ ಸ್ವಾಮಿ, ನಿಮಗೆ ಸ್ವಲ್ಪ ಆರತಿ ಮಾಡುತ್ತೇನೆ. ಓಹೋ, ಆಯ್ತು ಸ್ವಾಮಿ, ಹೋಗಿ ಬನ್ನಿ. ಹೋಗಿ ಬರಲೇ? ಆಯ್ತು ರೀ, ಹೋಗಿ ಬನ್ನಿ. ನೋಡು, ನೀನು ಸಮಯಕ್ಕೆ ಸರಿಯಾಗಿ ಊಟ ಮಾಡು. ಊಟ ಬಿಡಬೇಡ, ಆಯ್ತು? ಹೋಗಿ ಬರಲೇ? ಕೋಟೆ ಅಧಿಪತಿಗಳೇ, ಈ ಹಿಂದೂಸ್ತಾನದಲ್ಲಿ ಎಲ್ಲಿ ನೋಡಿದರೂ ನಮ್ಮ ಮುಘಲರ ಆರಾಧನೆ ನಡೀತಾ ಇದೆ. ಈ ಹಿಂದೂಸ್ತಾನದಲ್ಲಿ ಎಲ್ಲಿ ನೋಡಿದರೂ ನಮ್ಮ ಮುಘಲರ ಆರಾಧನೆ ನಡೀತಾ ಇದೆ. ದೆಹಲಿಯಲ್ಲಿ ಔರಂಗಜೇಬ್, ಬಿಜಾಪುರದಲ್ಲಿ ಸುಲ್ತಾನರು, ತೋರಣಗಳಲ್ಲಿ ಗಬ್ಬರ್ ಖಾನ್, ಕಲ್ಯಾಣ ಕೋಟೆಯಲ್ಲಿ ಮೌಲಾನಾ ಮಹಲ್ ಮತ್ತು ಚಿಂಜಕೋಟೆಯಲ್ಲಿ ನಜೀರ್ ಅಹ್ಮದ್ ಹಾಗೂ ಇನ್ನುಳಿದ ಎಲ್ಲ ಸ್ಥಾನಗಳಲ್ಲಿ ನಮ್ಮದೇ ದರ್ಬಾರ ನಡೀತಾ ಇದೆ. ಈ ನಮ್ಮ ಸ್ಥಾನಗಳ ಮೇಲೆ ಯಾರಾದರೂ ದಂಡೆತ್ತಿ ಬಂದರೆ ಅವರನ್ನು ಪಂಕ ಹೊಡೆಯುವ ಸಾಮರ್ಥ್ಯ ಕೂಡ ನಮ್ಮಲ್ಲಿದೆ. ಗಬ್ಬರ್ ಖಾನ್, तुम्हारा आस्थान में दरबार कैसा चल रहा है? जब मेरी तारीफ ही बैठती है तो ये सारे बात मेरी होती है। इधर ना कोई फरार न हो पाएंगे, ना कोई मुझसे बचा पाएगा। इधर ನನ್ನ ಸಂಸ್ಥಾನದಲ್ಲಿ ಎಲ್ಲವೂ ಕ್ಷೇಮ. ಈ ನನ್ನ ಮೊಘಲ ಬಾಂಧವರು ಸುಖ ಶಾಂತಿ ನೆಮ್ಮದಿಯಿಂದ ಇದ್ದಾರೆ. ಶಬ್ಬಾಷ್ ಕಪೂರ್, ಶಬ್ಬಾಷ್. ನೀನು ಹೇಳ್ತಿರುವ ಪ್ರತಿಯೊಂದು ಮಾತು ಸರಿಯಾಗಿದೆ. ಹಿಂದೂಗಳು ನಾವು ಹೇಳಿದಂತೆ ಬಾಣ ಮುದ್ರಿಕೊಂಡಿದ್ದಾರೆ. ಹಾಗೆ ಇದ್ದರೆ ಸರಿ. ಒಂದು ವೇಳೆ ಮತ್ತೇನಾದ್ರೂ ಬಾಣ ಬಿಚ್ಚಿದ್ರೆ ಈ ರಾಜ್ಯವನ್ನು ಅವರೇ ಕಟ್ಟಿದ ರೀತಿಯಲ್ಲಿ ನಡೆದುಕೊಂಡು ಹಗಲು ಕನಸು ಕಾಣುತ್ತಿದ್ದರೆ ಆ ಕನಸಿಗೆ ತಣ್ಣೀರು ಹಾಕಿ ಹಿಂದೂಗಳ ಮಧ್ಯೆ ಜಾತಿಯ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ನಾವು ಬೇರೆ ಬೆಳೆಸಿಕೊಳ್ಳಬೇಕು. हाँ हुजूर, तुम्हारा बात सही है।
आज जो खून अपना खून के लिए पानी हो सकता है, कल हम सब के लिए जहर भी बन सकता है। ಹುಜೂರ್, ಹಿಂದೂಗಳು ವಿಷ ತುಂಬಿದ ಸರ್ಪಗಳಿದಂತೆ. ಆ ಸರ್ಪಗಳಿಗೆ ಹಾಲೆರೆದು ಹೆಡೆ ಮೇಲೆ ಹೊಡೆಯುವ ಗರುಡನಂತ ಚಾಣಾಕ್ಷತನ ಈ ನಮ್ಮ ಮೊಘಲರಲ್ಲಿದೆ. ಹುಜೂರ್, ಒಂದು ವೇಳೆ ಹಿಂದೂಗಳು ನಮಗೆ ವಿರುದ್ಧವಾಗಿ ಬಂದರೆ ಈ ದೇಶದಲ್ಲಿರುವ ಎಲ್ಲ ಹಿಂದೂ ಧರ್ಮದ ದೇವಾಲಯಗಳು ಮತ್ತು ಮಂದಿರಗಳನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿ ಧರ್ಮದ ನಾಡಿನಲ್ಲಿ ಕರ್ಮದ ದೊರೆಗಳಾಗಿ ಈ ನನ್ನ ಮೊಘಲರ ಸಾಮ್ರಾಜ್ಯಕ್ಕೆ ನಾವೇ ಅಧಿಪತಿಗಳಾಗುತ್ತೇವೆ. ಈ ನಮ್ಮ ಕೋಟೆಯಲ್ಲಿ ಯಾರಾದರೂ ಮಂತ್ರ ತಂತ್ರ ಜಪ ತಪ ಪೂಜೆ ಪುರಸ್ಕಾರ ಹೋಮ ಹವನ ನಡೆಯದಂತೆ ಹಾಗೂ ಗಂಡೇನಾದ ಕೂಡ ಕೇಳದಂತೆ ನೋಡಿಕೊಳ್ಳಬೇಕು. ಯಾಕೆಂದರೆ ಹಿಂದೂ ಧರ್ಮದ ಸರ್ವನಾಶವೇ बातों को कोई भूलने का नहीं. ಹುಜೂರ್, ನೀವು ಹೇಳಿದ ದಾರಿಯಲ್ಲಿ ಹಿಂದೂಗಳು ನಡೆಯದಿದ್ದರೆ ಅವರನ್ನು ಸರ್ವನಾಶ ಮಾಡಲು ನಾನೊಂದು ಘೋರವಾದ ವಿಚಾರ ಮಾಡಿದ್ದೇನೆ. ಏನದು? ಅವರ ದೇಹದ ಅಂಗಾಂಗಗಳನ್ನು ಕತ್ತರಿಸಿ ಹಾಕಿ ನರಿ ನಾಯಿಗಳಿಗೆ ಆಹಾರ ಮಾಡಿಬಿಡುತ್ತೇನೆ. ಈ ಹಿಂದೂಸ್ತಾನದಲ್ಲಿ ಹಿಂದೂ ಧರ್ಮ ಬೆಳೆಯುವುದೇ ಕನಸಿನ ಮಾತು. ಯಾಕಂದ್ರೆ ಈ ಹಿಂದೂಗಳಲ್ಲಿ ನಮ್ಮಂತ ವೀರ ಧೀರ ಸೂರರು ಹುಟ್ಟುವುದೇ ಇಲ್ಲ. ಇಲ್ಲಿ ನಮ್ಮದೇ ಸಾಮ್ರಾಜ್ಯ. ಈ ನಮ್ಮ ಸಾಮ್ರಾಜ್ಯದ ಮೇಲೆ ಎಲ್ಲ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಈ ನಿಮ್ಮ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಇದೇ ಸಂತೋಷದಲ್ಲಿ ताड़ियों शराब और नाचने का नर्तकी को बुलाओ। हाँ हुजूर, सब तैयार है। अरे कौन है उधर? बुलाओ नर्तकियों को। चले जाएंगे सब। ಇನ್ನು ಮುಂದೆ ಹಿಂದೂಗಳ ಸರ್ವನಾಶ ಮಾಡುವುದೇ ಈ ನಮ್ಮ ಮೊಘಲರ ಗುರಿ. ಚಲೋ ಜಾಯಂಗೆ. ಇಂದು ಆ ತಾಯಿ ಭವಾನಿ ಕೃಪೆಯಿಂದ ನನ್ನ ಧರ್ಮ ಪತ್ನಿ ಮಗುವಿಗೆ ಜನ್ಮ ನೀಡುವ ಸಮಯ ಬಂದಿದೆ. ತಾಯಿ ಭವಾನಿ, ತಾಯಿಗೆ ಮತ್ತು ಮಗುವಿಗೆ ಯಾವ ಕಷ್ಟವೂ ಬಾರದಂತೆ ನೋಡಿಕೊಳ್ಳುವ ಭಾರ ನಿನ್ನದು ತಾಯಿ, ನಿನ್ನದು. ಹೇಗೆ ಪ್ರಭು ಇಷ್ಟೊಂದು ಚಿಂತೆಯಿಂದ ನಡುತ್ತೀರಿ? ಏನಾದರೂ ಸಮಸ್ಯೆ? ಗುರುದೇವ, ಏನು ಸಮಸ್ಯೆ ಇಲ್ಲ. ಆದರೆ ನನ್ನ ಧರ್ಮ ಪತ್ನಿ ಇಂದು ಗರ್ಭಪ್ರಸೂತಿ ಆಗುವುದು.
ಅದೇ ಚಿಂತೆಯಲ್ಲಿರುವೆ, ಮತ್ತೇನೂ ಇಲ್ಲ. ಚಿಂತಿಸಬೇಡ ಪ್ರಭು. ಆ ಭವಾನಿ ತಾಯಿ ಯಾವತ್ತೂ ನಿಮ್ಮ ಮೇಲೆ ಸದಾ ನಿಧಿ ಕೃಪೆಯಿಂದ ಇರುತ್ತಾಳೆ. ಚಿಂತಿಸಬೇಡಿ. ಆ ತಾಯಿಯು ಯಾವತ್ತು ಅನುಗ್ರಹಿಸುವಳೋ ಆ ಸಮಯದಲ್ಲಿ ನಿಮ್ಮ ಪತ್ನಿಯು ಗರ್ಭಪ್ರಸೂತಿ ಆಗುತ್ತಾಳೆ. ಸ್ವಲ್ಪ ತಡೆಯಿರಿ. ಹೌದು ಗುರುದೇವ, ನೀವು ಹೇಳುವ ಮಾತು ಸತ್ಯವಿದೆ. ಆ ತಾಯಿ ಅಂಬಾ ಭವಾನಿಯ ಕರುಣೆ ನಮ್ಮ ಮೇಲೆ ಸದಾ ಇರುತ್ತದೆ. ಪ್ರಭು, ಚಿಂತಿಸದಿರಿ. ಇಷ್ಟರಲ್ಲಿಯೇ ಸುದ್ದಿ ಬರುವುದು. ಅದೇ ದಾರಿಯನ್ನು ಕಾಯ್ತಾ ನಿಂತಿರುವೆ ಗುರುದೇವ. ಪ್ರಭು ಪ್ರಭು, ನಿಮಗೆ ಗಂಡು ಮಗು ಆಯಿತು. ತಾಯಿ ಮಗು ಇಬ್ಬರು ಕ್ಷೇಮವಾಗಿದ್ದಾರೆ. ನೀನು ಬಹಳ ಸಂತೋಷ ಸುದ್ದಿಯನ್ನು ತಂದಿರುವೆ. ನೋಡು, ನಿನಗೆ ಬಹುಮಾನ ಕೊಡುತ್ತೇವೆ, ತೆಗೆದುಕೋ. ನನಗೆ ಇಂದು ಗಂಡು ಮಗ ಜನಿಸಿತು. ಆ ತಾಯಿ ಭವಾನಿ ಆಶೀರ್ವಾದದಿಂದ ಶಿವನೇರಿ ದುರ್ಗದಲ್ಲಿ ಗಂಡು ಮಗ ಜನಿಸಿತು. ನನಗೆ ಬಹಳ ಸಂತೋಷವಾಗಿದೆ. ಹೌದು ಪ್ರಭು, ನನಗೂ ಕೂಡ ಸಂತೋಷವಾಗಿದೆ. ಈ ಸಂತೋಷದ ಸಮಯವನ್ನು ನಾವೆಲ್ಲರೂ ಪ್ರಜರನ್ನು ಸೇರಿಸಿ ಈ ನಮ್ಮ ಶಿವನೇರಿ ದುರ್ಗದಲ್ಲಿ ಆಚರಿಸೋಣ. ಆಗಲಿ ಗುರುದೇವ, ನೀವು ಹೇಳಿದ ಹಾಗೆ ಆ ನನ್ನ ಮಗುವಿನ ನಾಮಕರಣವನ್ನು ಅತಿ ವಿಜೃಂಭಣೆಯಿಂದ ಮಾಡುವ. ಪ್ರಭು, ಆ ಭವಾನಿಯ ಕೃಪೆಯಿಂದ ನಿಮಗೆ ಇಂದು ಗಂಡು ಮಗು ಜನಿಸಿದೆ. ತಡೆಯಿರಿ, ಆ ಮಗುವಿನ ಜಾತಕವನ್ನು ನೋಡುತ್ತೇನೆ. ಓ, ಅವಶ್ಯ ಗುರುದೇವ. ಆ ನನ್ನ ಮಗುವಿನ ಜಾತಕದಲ್ಲಿ ಏನಿರುವುದು ನೋಡಿ. ಆಶ್ಚರ್ಯ, ಪರಮಾಶ್ಚರ್ಯ. ಪ್ರಭು, ಈ ನಮ್ಮ ತಾಯಿಯ ಉದರದಲ್ಲಿ ಜನಿಸಿರುವ ಮಗುವು ಈ ನಮ್ಮ ಹಿಂದೂ ಸಾಮ್ರಾಜ್ಯವನ್ನು ಎತ್ತಿ ಹಿಡಿಯುವಂತ ಮಗು ಆಗುತ್ತಾರೆ. ಈ ನಮ್ಮ ಶಿವನೇರಿ ದುರ್ಗದಲ್ಲಿ ಜನಿಸಿರುವ ಈ ಮಗುವು ಸೂರ್ಯ ಚಂದ್ರರು ಹೇಗೆ ಕಂಗೊಳಿಸುತ್ತಿರುವರೋ ಅದೇ ರೀತಿ ಈ ನಮ್ಮ ಹಿಂದೂ ಸಾಮ್ರಾಜ್ಯವನ್ನು ಎತ್ತಿ ಹಿಡಿಯುವ ಮಹಾನ್ ಪುರುಷನಾಗುತ್ತಾನೆ. ನೀವು ಹೇಳಿದ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಈ ನನ್ನ ಮಗನು ಆ ಮೊಘಲರ ವಿರುದ್ಧ ಸಿಂಹದಂತೆ ಗರ್ಜಿಸಬೇಕು. ಅದೇ ಆಸೆ ನನಗೆ ಗುರುದೇವ. ಚಿಂತಿಸಬೇಡ ಪ್ರಭು. ಆ ಭವಾನಿ ಕೃಪೆಯಿಂದ ಜನಿಸಿರುವ ಈ ಮಗುವು ಈ ಹಿಂದೂ ಸಾಮ್ರಾಜ್ಯದಲ್ಲಿ ಈ ಮೊಘಲರ ಸಾಮ್ರಾಜ್ಯವನ್ನು ಎತ್ತಿ ಹಿಡಿದು ಅವರನ್ನು ಒತ್ತ ಹಾಕುವ ವೀರ ಶೂರ ಪುರುಷನಾಗುತ್ತಾನೆ. ಚಿಂತಿಸಬೇಡ ಪ್ರಭು. ಗುರುದೇವ, ನಿಮ್ಮ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನಡೆಯಲಿ ಗುರುದೇವ. ಆ ನನ್ನ ಮಗನ ನಾಮಕರಣ ಮಾಡಲು ಸಕಲ ಸಿದ್ಧತೆಯನ್ನು ಮಾಡುವ ನಡೆಯಲಿ. ಸ್ವಲ್ಪ ತಡೆಯಿರಿ, ಆ ಮಗುವಿನ ನಾಮಕರಣವನ್ನು ಹೇಳುತ್ತೇನೆ. ಓ ಹೌದು ಗುರುದೇವ, ನನ್ನ ಮಗನಿಗೆ ಯಾವ ನಾಮಕರಣ ಇಡಬೇಕೆಂದು ನೀವೇ ಹೇಳಿ. ಈ ಶಿವನೇರಿ ದುರ್ಗದಲ್ಲಿ ಜನಿಸಿರುವ ಈ ಮಗುವು ಈ ನಮ್ಮ ಹಿಂದೂ ಸಾಮ್ರಾಜ್ಯವನ್ನು ಎತ್ತಿ ಹಿಡಿಯುವ ಮಹಾನ್ ಪುರುಷನಾಗಿರುವುದರಿಂದ ಈತನಿಗೆ ಶಿವಾಜಿ ಎಂದು ನಾಮಕರಣ ಈಗಲೇ ಎಲ್ಲವನ್ನು ಸಂಭ್ರಮಿಸಿ ಎಲ್ಲರನ್ನು ಒಗ್ಗೂಡಿಸಿ ಎಲ್ಲರಿಗೆ ಸಿಹಿ ಹಂಚಿ ಪಚ್ಚ ಪಕ್ವಾದ ಭೋಜನವನ್ನು ಮಾಡಿಸಿ ಎಲ್ಲ ಮಠ ಮಂದಿರಗಳಲ್ಲಿ ವೇದ ಘೋಷಣೆಗಳು ನಡೆಯುವಂತೆ ಮಂತ್ರಿಗಳಿಗೆ ಆದೇಶ ಮಾಡಿ. ಗುರುದೇವ, ನೀವು ಹೇಳಿದ ಹಾಗೆ ಆ ತಾಯಿ ಭವಾನಿ ಕೃಪೆಯಿಂದ ಜನಿಸಿದ ಈ ಮಗುವಿಗೆ ಅದು ಅಲ್ಲದೆ ಶಿವನೇರಿ ದುರ್ಗದಲ್ಲಿ ಜನಿಸಿದ ಗಂಡು ಮಗುವಿಗೆ ಶಿವಾಜಿ ಎಂದು ನಾಮಕರಣ ಮಾಡುತ್ತೇನೆ ಗುರುದೇವ. ಶಿವಾಜಿ ಎಂದು ನಾಮಕರಣ ಮಾಡುತ್ತೇನೆ. ನಡೆಯಲಿ ಗುರುದೇವ.
ಮಾಡಲು ಎಲ್ಲ ಸಿದ್ಧತೆ ಮಾಡಿದ್ರ? ಆಗಿದೆ ತಾಯಿ. ಲಿಂಬಿಯ ಬನದಾಗ ರಂಭ್ಯರ ತೊಟ್ಟಲ ಕಟ್ಟಿ ಜೀಜ, ಮಗುವಿನ ನಾಮಕರಣ ಮಾಡಲು ಎಲ್ಲ ಸಿದ್ಧತೆಯಾಗಿದೆ? ಆಗಿದೆ ಸ್ವಾಮಿ. ಆದ್ರೆ ಮಗುವಿಗೆ ಯಾವ ನಾಮಕರಣ ಮಾಡಬೇಕೆಂತ ತೀರ್ಮಾನ ಮಾಡಿದಿರಾ? ಓ, ಅದೇ ಗೊಂದಲದಲ್ಲಿ ನೋಡು ಜೀಜ, ಆ ತಾಯಿ ಭವಾನಿ ಆಶೀರ್ವಾದದಿಂದ ಜನಿಸಿರುವ ಈ ಮಗುವಿಗೆ, ಅದು ಅಲ್ಲದೆ ಶಿವನೇರಿ ದುರ್ಗದಲ್ಲಿ ಜನಿಸಿರುವ ಈ ಕಂದನಿಗೆ ಶಿವಾಜಿ ಎಂದು ನಾಮಕರಣ ಮಾಡೋಣ. ಆಯ್ತು ಸ್ವಾಮಿ. ಆ ತಾಯಿ ಭವಾನಿ ಕೃಪೆಯಿಂದ ಜನಿಸಿ ಬಂದ ನನ್ನ ಗಂಡ ಮಗುವಿಗೆ ಶಿವರಾಜ ಎಂದು ನಾಮಕರಣ ಮಾಡಿದ್ರಾಯ್ತು. ಆಯ್ತು ಜೀಜ, ನೋಡಿ ಎಲ್ಲರ ಜೊತೆ ಕೂಡಿ ನಾಮಕರಣ ಮಾಡೋಣ ನೋಡಿ. ಆಯ್ತು, ಬನ್ನಿ ಸ್ವಾಮಿ. ಲಿಂಬಿಯ ಬನದಾಗ ರಂಭ್ಯರ ತೊಟ್ಟಿಲ ಕಟ್ಟಿ ಸಂಪಿಲ ತೂಗಿದರೆ ಮಡಗಿಲ್ಲು ರಾಮ. ಸಂಪಿಲ ತೂಗಿದರೆ ಮಡಗಿಲ್ಲು ರಾಮ. ಶ್ರೀರಾಮ ಜೋ ಜೋ, ಬಲರಾಮ ಜೋ ಜೋ, ಆದಿಶಕ್ತಿ ಸಂಪಿಲ ತೂಗಿದರೆ ಮಡಗಿಲ್ಲು ರಾಮ. ಶ್ರೀರಾಮ ಜೋ ಜೋ, ಬಲರಾಮ ಜೋ ಜೋ, ಶ್ರೀರಾಮ ಜೋ ಜೋ, ಬಲರಾಮ ಜೋ ಜೋ. ಆದಿಶಕ್ತಿ ಗಣಮಗ ಪರಶುರಾಮ ಜೋ ಜೋ, ಆದಿಶಕ್ತಿ ಗಣಮಗ ಪರಶುರಾಮ ಜೋ ಜೋ. ಅಡಗಿಯ ಬನದಾಗ ಕಡಕೆರ ತೊಟ್ಟಲ ಕಟ್ಟಿ, ಅಡಗಿಯ ಬನದಾಗ ಕಡಕೆರ ತೊಟ್ಟಿಲ ಕಟ್ಟಿ ಸಂಪಿನ ತೂಗಿದರೆ ಮಡಗಿಲ್ಲು ರಾಮ. ಸಂಪಿನ ತೂಗಿದರೆ ಮಡಗಿಲ್ಲು ರಾಮ. ಆದಿಶಕ್ತಿ ಜೋ ಜೋ, ಪರಶುರಾಮ ಜೋ ಜೋ, ರಾಮ ರಾಮ ಜೋ ಜೋ, ಪರಶುರಾಮ ಜೋ ಜೋ. ಆದಿಶಕ್ತಿ ವೆಂಕನ ಮಗ ಪರಶುರಾಮ ಜೋ ಜೋ, ಆದಿಶಕ್ತಿ ವೆಂಕನ ಮಗ ಪರಶುರಾಮ ಜೋ ಜೋ. ಕಾರಿಕ ಬನದಾಗ ತುಂಬಿದ ತೊಟ್ಟಿಲ ಕಟ್ಟಿ, ಕಾರಿಕ ಬನದಾಗ ಮುದ್ದೆದರ ತೊಟ್ಟಿಲ ಕಟ್ಟಿ ಸಂಪಿನ ಮನವಿದ ಮಡಗಿಲ್ಲು ರಾಮ. ಸಂಪಿನ ತೂಗಿದರೆ ಮಡಗಿಲ್ಲು ರಾಮ. ಶ್ರೀರಾಮ ಜೋ ಜೋ, ಬಲರಾಮ ಜೋ ಜೋ, ಆದಿಶಕ್ತಿ ವೆಂಕನ ಮಗ ಪರಶುರಾಮ ಜೋ ಜೋ, ಆದಿಶಕ್ತಿ ವೆಂಕನ ಮಗ ಪರಶುರಾಮ ಜೋ ಜೋ. ಶಿವರಾಜ ಶಿವರಾಜಿ ಕುರ್ರ, ಶಿವರಾಜಿ ಶಿವರಾಜಿ ಕುರ್ರ, ಪರಶುರಾಮ ಪರಶುರಾಮ ಕುರ್ರ, ಲಕ್ಕವಾದೇವಿ ಲಕ್ಕವಾದೇವಿ ಕುರ್ರ, ಜ್ಯೋತಿಬಾ ಜ್ಯೋತಿಬಾ ಕುರ್ರ. ಗುರುದೇವ, ನನ್ನ ಮಗು ಹೇಗಿದೆ ನೋಡಿ.
ಗುರುದೇವ, ಇನ್ನು ಮುಂದೆ ನನ್ನ ಮಗುವಿಗೆ ವಿದ್ಯಾಭ್ಯಾಸ ನೀವೇ ಹೇಳಿಕೊಡ್ಬೇಕು. ಆಗಲಿ ತಾಯಿ, ತಮ್ಮಿಚ್ಛೆಯಂತೆ ಈತನ ವಿದ್ಯಾಭ್ಯಾಸ ಹಾಗೂ ಶಸ್ತ್ರಾಭ್ಯಾಸದ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಳುತ್ತೇನೆ. ನೀವು ಚಿಂತಿಸದಿರಿ ತಾಯಿ. ನಿಮಗೆ ಆ ಭವಾನಿಯು ಯಾವತ್ತೂ ಜಯವನ್ನೇ ಉಂಟು ಮಾಡಲಿ. ಗುರುದೇವ, ಜೀಜಾ ಹೇಳಿದ ಹಾಗೆ ಈತನ ವಿದ್ಯಾಭ್ಯಾಸ ಹಾಗೂ ಶಸ್ತ್ರಾಭ್ಯಾಸ ಕರ್ತವ್ಯವನ್ನು ನೀವು ಬಯಸಬೇಕು. ಇದು ಅಲ್ಲದೆ ಗುರುದೇವ, ಆ ಮೊಘಲರ ವಿರುದ್ಧ ಈ ನನ್ನ ಮಗನು ಸಿಂಹದಂತೆ ಯುದ್ಧ ಮಾಡಬೇಕು. ಹಾಗೆ ಆಶೀರ್ವಾದ ಮಾಡಿ ಗುರುದೇವ. ಶಹಾಜಿ, ನೀನೇಳಿ ಚಿಂತಿಸಬೇಡ. ಆ ಭವಾನಿಯ ಕೃಪೆಯಿಂದ ಜನಿಸಿರುವ ಈ ಮಗುವಿನ ಶಸ್ತ್ರಾಭ್ಯಾಸ ಹಾಗೂ ವಿದ್ಯಾಭ್ಯಾಸದಿಂದ ಈ ಮಗುವನ್ನು ಈ ನಮ್ಮ ಶಿವನೇರಿ ದುರ್ಗದಲ್ಲಿಯೇ ಅಷ್ಟೇ ಅಲ್ಲ, ಈ ನಮ್ಮ ಹಿಂದೂ ಸಾಮ್ರಾಜ್ಯವನ್ನು ಎತ್ತಿ ಹಿಡಿಯುವ ಮಹಾನ್ ಪುರುಷನಾಗುತ್ತಾನೆ. ಶಹಾಜಿ, ಇದು ಅಲ್ಲದೆ ಈ ನಮ್ಮ ಮೊಘಲರ ಸಾಮ್ರಾಜ್ಯವನ್ನು ಧ್ವಂಸ ಮಾಡಿ ಈ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಈ ನಮ್ಮ ಹಿಂದೂಸ್ತಾನದಲ್ಲಿಯೇ ಈ ನಮ್ಮ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟುವ ಮಹಾನ್ ಪುರುಷನಿವನು. ಗುರುದೇವ, ನೀವು ಹೇಳಿದ ಹಾಗೆ ಈ ನಮ್ಮ ಹಿಂದೂಸ್ತಾನದಲ್ಲಿ ಪ್ರತಿಯೊಂದು ದಿಕ್ಕಿನಲ್ಲಿ ಈ ನಮ್ಮ ಭಗವಾ ಧ್ವಜೆಯು ಈ ಶಿವರಾಯನ ನೇತೃತ್ವದಲ್ಲಿ ತಲೆ ಎತ್ತಿ ನಿಲ್ಲಬೇಕು. ಚಿಂತಿಸಬೇಡ. ಆ ಭವಾನಿಯ ಕೃಪೆಯಿಂದ ನಿನ್ನ ಆಸೆ ಹಾಗೂ ನಮ್ಮೆಲ್ಲರ ಮನದಾಶೆ ಇಚ್ಛೆಯನ್ನು ಪೂರ್ಣಗೊಳಿಸುವ ಆ ಭವಾನಿ ಕೃಪೆಯು ಯಾವತ್ತೂ ನಮ್ಮ ಮೇಲೆ ಇದೆ. ಗುರುದೇವ, ಇನ್ನೊಂದು ಮಾತು ನೋಡಿ, ನಾನು ಈಗಲೇ ಬಿಜಾಪುರ ಸುಲ್ತಾನರ ಸಾಮ್ರಾಜ್ಯಕ್ಕೆ ಹೋಗಲೇಬೇಕಾಗಿದೆ. ಆದ ಕಾರಣ ಈ ನನ್ನ ಮಗನ ಜವಾಬ್ದಾರಿ ಹಾಗೂ ಈ ನನ್ನ ಅರಮನೆಯ ಜವಾಬ್ದಾರಿಯನ್ನು ನಿಮಗೆ ವಹಿಸುತ್ತೇನೆ. ಗುರುದೇವ, ಇದನ್ನು ನೀವೇ ನಿಭಾಯಿಸಿಕೊಂಡು ಹೋಗಬೇಕು. ಚಿಂತಿಸಬೇಡ ಪ್ರಭು, ತಾವು ನಿಶ್ಚಿಂತೆಯಿಂದ ಹೋಗಿ ಬನ್ನಿರಿ. ಈ ಮಗುವಿನ ಜವಾಬ್ದಾರಿಯನ್ನು ಹಾಗೂ ಈ ಸಾಮ್ರಾಜ್ಯದ ಜವಾಬ್ದಾರಿಯನ್ನು ನೋಡಿಕೊಳ್ಳುವ ಹೊಣೆ ನನ್ನದಾಗಿದೆ. ತಾವು ಚಿಂತಿಸಬೇಡಿ. ಸ್ವಾಮಿ, ನಡೆಯಿರೇನು, ಹೋಗೋಣ. ಜೀಜಾ, ನಾಮಕರಣಕ್ಕೆ ಮಾಡಲು ಬಂದ ಎಲ್ಲ ಅತಿಥಿಗಳಿಗೆ ಭೋಜನವು ಸಿದ್ಧವಾಗಿದೆ. ಆಗಿದೆ ಸ್ವಾಮಿ. ನಡೆಯಿರಿ, ಭೋಜನ ಮಾಡುವ. ಬನ್ನಿ. ಬರ್ರಿ, ಯಾರಂತ ತಿಳ್ಕೊಂಡ್ರಿ? ಈ ಊರಾಗ ಹಾಲು ಮಾರೋ ಮೊಮ್ಮಗಳಂದ್ರೆ ನಾನು. ಅದು ಶುದ್ಧವಾದ ಹಾಲಿಂದ ಹೆಪ್ಪಾಕಿ ಪರಿಶುದ್ಧವಾದ ಮೊಸರು ತಂದಿರಿ. ಪ್ಯೂರ್ ಮೊಸರು. ನನ್ನ ಚಿಟಕಿ ಒಳಗಿಂದ ಹಾಕಿ ಕೊಡ್ತೀನಿ ಅಂತ ಮೊಸರು. ಪಟ ಬಂದ್ರೆ ಚಟ ಅಂತ ಕೊಡ್ತೀನಿ ಅಂತ. ಬರ್ರಿ 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 ಬರ್ರಿ. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕದ ಚಲನೆ, ನಿನ್ನ ಬಾಯಿಗೆ ಬಂದಾಗ ಬಿಡು ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕದ ಚಲನೆ, ನಿನ್ನ ಬಳಿಗೆ ಬಂದಾಗ ಬಿಡು ನಿನ್ನಲ್ಲಿ ಚೇ ನಾವು ನಾಡ್ರಿ ಎಲ್ಲಾ ಕಡೆ ಸುತ್ತ ಹಾಕಿ ರಗಡಾಗಿ ಹೊತ್ತು ನೋಡ್ರಿ. ನನಗೆ ಬೇಕಾಗಿದೆ ನನಗೆ ಎಲ್ಲಿ ಸಿಗುವಾತ ಜಮಕಡಿ ಮೂಡಲಿಗೆ ಎಲ್ಲ ತಿರುಗಾಡಿ ಪೇಟ್ಯಾಗ ಒಂದು ಸಿಮಾತ ಹತ್ತನೇ ತಾಲೂಕಿನ್ಯಾಗ ಒಂದು ಉಳಿದೈತಿ. ಸಣ್ಣಗೆ ಹೋಗಿ ಅದೊಂದು ನೋಡಿ ಬಂದ್ರೆ ಎಮ್ಮೆ ಪಾಣ ಅನ್ನಿಸ್ತೈತಿ. ಎಮ್ಮಿ ಇಲ್ಲೇ ಗಾವದಾವು ಆ ಕಡೆ ನೋಡ್ರು ಭಾಳ ಪಚ್ ಕಾಂತಾವು. ಮತ್ತು ಇದನ್ನ ತಗೊಂಡ ಖರೀದಿ ಮಾಡ್ರ ಅಂತ ಹೇಳಿ ವಿಚಾರ ಮಾಡ್ಕೊತ ನಿಂದ್ರ ನನಗ ಇದ್ಯಾವ್ದಿದು ಮಾರಯ್ಯ. ಅಲ್ಲ, ಈ
ಕೆಳಗೆ ಹಿಡ್ಕೊಂಡು ಮ್ಯಾಲಿಂತಲ್ಲ ನೋಡಕತ್ತಿಲ್ಲ ಒಂದು ಸೌನ ಯಾಕ ಬಜಾರ್ದಾಗ ಇಟ್ಟು ಮಾರೋ ಎಮ್ಮಿ ಮಣಗಂತ ತಿಳ್ಕೊಂಡು ನೋಡಕತ್ತೇನೆ ಹೆಂಗೀನ ಲೇ ಹುಡುಗಿ ಬಾಳ ಸಣ್ಣದತ್ತೆ ನಿಂದ ಬಾಳ ಸಣ್ಣದತ್ತೆ ಮೊಸರಿನ ಗಡಿಗೆ ಅದು ಹೆಂಗ ಸಾಧ್ಯ ಅಂತೇಳಿ ವಿಚಾರ ಮಾಡ್ಕೋತ ನಿಂತಿ ನೋಡ್ ನಾನು ಅಲ್ರಿ ಬೇರೆ ಅವ್ರ ಏನ್ ಒಬ್ರ ವಿಚಾರ ಮಾಡಕತ್ತಿರಲ್ಲ ಅಂತ ಹಾಡುವಾಗ ಏನ್ ವಿಚಾರ ಮಾಡಕತ್ತೇನ ಅಂತ ಗೊತ್ತಾಗ್ಲಿಲ್ಲ ಅಲ್ಲ ನೋಡಾಕ ನಿನ್ನ ಗಡಿಗೆ ಬಹಳ ಸಣ್ಣ ಕಾಣತ್ತೆ ಇದು ಹೆಂಗ ಸಾಧ್ಯ ಆಗೈತೆ ಅಂತ ಹೇಳಿ ವಿಚಾರ ಮಾಡ್ಕೋತ ನಾ ಅದನ್ನ ನೋಡ್ಕೋತ ನಿಂತೀನಿ ನೋಡ ಓಹೋ ಅಲ್ಲ ನನ್ನ ಗಡಿಗೆ ಒಳಗಿನ ಮೊಸರನ್ನ ನೋಡಿ ತಗೊಂತೇವ್ ಏನ್ ನನ್ನ ನೋಡಿ ನನ್ನ ಮೊಸರು ತಗೋತೇವ್ ಅಂತ ಗೊತ್ತಾಗೋಲ್ಲ ನನಗೆ ಹುಚ್ಚಿ ಹೇಳ ಹುಚ್ಚಿ ಅಲ್ಲ ಅದು ಹೆಂಗ ಸಾಧ್ಯ ಆಗತ್ತೆ ನೋಡ ಸಣ್ಣಗ ಮುಂದಕ್ಕೆ ಬರ್ಬೇಕು ಅದ್ರಾಗ ಒಳಗೆ ನಾವು ನೋಡ್ಬೇಕು ಹಣಿಕ್ಯಾಕೆ ಮತ್ತೆ ಒಳಗ ಗಟ್ಟಿ ಐತು ಏನೋ ತಿಳು ಐತು ಅಂದಾಗ ನಮಗ್ ಗೊತ್ತಾಗದಪ್ಪ ದೂರಿಂದ ನಿನ್ನ ಗಡಿಗೆ ನೋಡಿ ನನಗೆ ಹೆಂಗ ಗೊತ್ತಾಗಿತ್ತು ಒಳಗೆ ಏನೈತೆ ಅನ್ನೋದ ಅಜ್ಜ ಬರೀ ದೂರಿನ ಗಡಿಗೆ ನೋಡಿದ್ರೆ ಗಡಿಗೆಗಿನ ಮೊಸರು ಹೆಂಗೈತೆ ಅನ್ನೋದು ಹೆಂಗ್ ಕಾಣ್ಬೇಕು ನಿನಗ ಹುಚ್ಚಿ ಹೇಳಿ ಹುಚ್ಚಿ ಅಲ್ಲ ನಾನು ದಡ್ದನ ಬಾದರು ಬಂಟದನ್ನೇ ಭಾಳ ಚೆಕ್ ಮಾಡ್ತಾನ ಅಲ್ಲ ಹುಡುಗಿ ಹಿರಿಯಾರು ಒಂದು ಮಾತು ಹೇಳ್ಯಾರ ಹೊಲ ನೋಡಿ ಉಳ್ಬೇಕಂತ ಬೀಜ ನೋಡಿ ಬಿತ್ತಬೇಕಂತ ಬರೀ ಇವತ್ತು ನಿಂದ ಮೇಲಿನ ಮೇಲೆ ಒಣ ಗಡಿಗೆ ನೋಡ್ರಿ ನನಗೆ ಹೆಂಗ ಗೊತ್ತಾಗತ್ತೆ ನನಗೆ ಹೆಂಗ್ ಗೊತ್ತಾಗತ್ತೆ ಹೌದಲ್ಲ ಹಾಗಾದ್ರೆ ತಗೋ ನಾ ಏನ್ ಬೇಡ ಅಂತೀನಿ ಮೊಸರು ನೋಡ್ ತಗೋ ಭಾಳ 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 ಪಚ್ಚೈತಿ ನಿನ್ನ ಮೊಸರ ಅಲ್ಲ ಇದನ್ನ ಕೈಯಾಗಿರೋದ್ರೆ ಹೆಂಗ್ ಗೊತ್ತಾಗತಿ ಹಾ ಸಣ್ಣಗ ನೀರಿನ ನೆಲ್ಯಾಗ ಒಳಗೆ ಹೊಳಿಯತ್ತೆ ಹೋಗಿ ನೀ ಇಳಿಬೇಕ ಅದ್ರದ ಇದರಿನ ಮೊಸರಿನ ಗಡಿಗೆದ ನೆಲೆ ಎಟ್ಟೈತೆ ಅನ್ನೋದು ನನಗೆ ಗೊತ್ತಾಗತ್ತೆ ಹೌದಲ್ಲ ಹಾ ಅದ್ರ ಗಡಿಗೆ ಮ್ಯಾಗಿನ ನೆಲಿ ನೋಡಿದ್ರೆ ಗೊತ್ತಾಗೋದಿಲ್ಲ ರಾಜ ರುಚಿ ಅದ್ರ ಒಳಗಿನ ಮೊಸರು ನೆಕ್ಕಿ ನೋಡಿದ್ರೆ ಗೊತ್ತಾಗೋದು ಅದ್ರ ರುಚಿ ಹೆಂಗೈತೆ ಬಾ 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 ಬಾ. ಅಬ್ಬಬ್ಬಬ್ಬಬ್ಬಬ್ಬ. ಭಾಳ ಮಸ್ತ್ ಐತೆ ನಿಂದ ಭಾಳ ಐತೈತಿ ಇದು ಕಂಟ್ ಕತ್ತಿದೆ ಇವತ್ತು ಗಟ್ಟಿ ಮೊಸರ ತೂ ಇವನ್ ಕಂಟಕ್ ಹತ್ತಿದ ನೇಕಾಕತ್ತ ಬಿಟ್ಟ ನಾವು ಒಳಗಿಂದ ಏನೋ ನೋಡವಲ್ಲ ನೋಡ್ ರಾಜ ಕಂಟಕ್ ಹತ್ತಿದ್ ನೋಡ್ಬೇಡ ಒಳಗ್ ಕೈ ಹಾಕಿ ನೋಡ ರುಚಿ ಗೊತ್ತಾಗತ್ತ ರುಚಿ ನೋಡ ಹುಡುಗಿ ರುಚಿ ನೋಡಿ ಹೇಳಾಕತ್ತ ನೋಡ ಅದಕ್ಕ ಯಾರೋ ಒಂದು ಮಾತು ಹೇಳೋದ್ರ ಹೊಲ ನೋಡಿ ಬಿತ್ರಿ ಬೀಜ ನೋಡಿ ಹಾಕ್ರಿ ಅಂತೇಳಿ ಅಂದಾಗ ಅದಕ್ಕ ನಾವು ನೋಡಿ ನಿನ್ನ ಗಡಿಗೆ ನೋಡ್ಕೊತ ನಿಂತದ ಹೇಳಿ ಒಳಗ ಗಟ್ಟಿದ್ರ ತಗೊಂಡ್ ವಾಪರ್ತೀವ ವಾಯ್ಪ ಅಂದ್ರ ಬಿಟ್ಟು ಬಿಡ್ತೀವ ನನಗ ಆದ್ರ ನಿನ್ನ ಮೊಸರು ನೋಡಿ ನೋಡಿ ನನಗ ಭಾಳ ಸಂತೋಷ ಆಯ್ತು ನೋಡ ಹಾ ಮೊಸರು ನೋಡಿ ನೋಡಿ ಸಂತೋಷ ಆಗತ್ತ ಹೌದಾ ಇನ್ನ ತಿಂದಿಲ್ಲ ಏನ್ ಕಾಂಟ ಬಿದ್ದೈತಿ ಅಂದ ಮೊಸರ ಹೋಗಲ್ ಬಿಡ ಅಲ್ಲ ಏನೋ ನಂದು ನಿಂದು ಹೊಸ ಪರಿಚಯ ಅಂತ ನಾನು ಇಲ್ಲಿಗೆ ಬಿಡ್ತೀನಿ ಅಂತ ಮತ್ ನಿನ್ನ ಹೆಸರು ಹುಚ್ಚಿ ಹೇಳ ಹುಚ್ಚಿ ಅಲ್ಲ ಇಟ್ಟೆಲ್ಲ ಕೇಳಿ ನಾ ನಿನ್ನ ಹೆಸರು ಹೇಳಿಲ್ಲ ನಾನು ನಿನಗ ನೋಡ ಹುಡುಗಿ ನನ್ನ ಹೆಸರ ನಮ್ಮಪ್ಪ ಅಂತ ನೋಡ ಲೇ ಮಾರಾಯ ನಾನು ಕೇಳಿದ್ದು ನಿಮ್ಮ ಅಪ್ಪನ ಹೆಸರಲ್ಲ ನಿನ್ನ ಹೆಸರು ನಾನು ಕೇಳಿದ್ದು ಅದನ್ನ ಹೇಳಕತ್ತೇನೆ ನನ್ನ ಹೆಸರು ನಮ್ಮಪ್ಪ ಅಂತೇಳಿ ಅಯ್ಯಯ್ಯ ಇದೇಂತ ಹೆಸರು ಇದು ಬಳಿ ಚೀಸ್ ಐತಿ ಬಿಡ ಮತ್ತೆ ಹೆಸರು ಬಹಳ ವಿಚಿತ್ರವಾದ ಐತಿ ನೋಡು ಮಾರಾಯ ನಿನ್ನ ಹೆಸರು ಇದು ಏನ್ ಕೇಳ್ತಿ ಬಿಡ ಅದನ್ನ ಏನ್ ಕೇಳ್ತಿ ಇದರಿಂದ ದೊಡ್ಡ ಒಂದು ಇತಿಹಾಸ ಐತೆ ಹೌದಲ್ಲ ಒಂದು ಸಣ್ಣ ಕುನಿ ಜ್ವಾಕಿ ಮಾಡಿದಾಗ ಜ್ವಾಕಿ ಮಾಡ್ಕೊಂತ ಹೊಂಟಿರ ಒಂದು ನಾಯಿ ಕುನಿ ಅದ್ರಾಗ ನನಗೇನಾದ್ರು ನಮ್ಮ ಮನ್ಯಾಗ ನಮ್ಮ ಅಪ್ಪ ಕೂಡಿ ಭಾಳ ಶನಿ ಆಯ್ತಪ್ಪ ಭಾಳ ಶನಿ ಆಯ್ತೈತೆ ತಲೆ ಮ್ಯಾಲ ಕೈ ಆಡಿಸ್ರ 4 ಮಂದಿ ಚರಿಗೆ ತೊಗೊಂಡು ಹೊಂಟಾರ ಕಟ್ಟಿ ಮೇಲೆ ಕೂತಾಗ ಶನಿ ಆಯ್ತು ಕೇಳಿ ಅವ್ರೇನಾದ್ರ ಹೂವ ಈಕಿ ಮಗ 2 ಶನಿ ಐತೆ 2 ಶನಿ ಐತೆ ಅಂತ ಅವ್ರು ಅನ್ಕೋತ ಆದ್ರ ಅವ್ರ ಭಯಾಗ ಹೋಗಿ ಅಲ್ಲಿ ದೂರ ಹೋತ ಓಣ್ಯಾಗ ಹೋತ ಸಂಧ್ಯಾಗ ಹೋತ ಏನ್ ಕೇಳ್ತಿ ನಾನು ಅನಿವಾರ ಏನ್ ಕೇಳ್ತಿ ಇದನ್ನ ಕೇಳಿ ಹನುಮಾರ ಎಲ್ಲ ಕೆಟ್ಟೈತಿ ಆದ್ರ ಯಾರ ಛತ್ರಪತಿ ಶಿವಾಜಿ ಮಹಾರಾಜರ ಮನ್ಯಾಗ ಅಡುಗೆ ಮಾಡೋ ಬಟ್ ಹಪ್ಪಳ ಕರ್ಚಿಕಾಯಿ ಶೇಂಗ ಎಲ್ಲಾ ಮಾಡಿ ಬಡ್ಸು ಬಟ್ಟದನೆ ಅಡ್ಡಿಲ್ಲ ಭಟ್ರಂದ್ರ ಅಲ್ಲ ನಿನ್ನ ಹೆಸರಲ್ಲ ಇಷ್ಟುದೈತಿ ಓಕೆ ಆದ್ರ ನನ್ನ ಹೆಸರು ಏನ್ ಕೇಳ್ತೀವಿ ಮಾರಯ್ಯ ಬೇಡ ಅದು ನಂದು ಇಷ್ಟುದೈತಿ ಆದ್ರೂ ಸಣ್ಣ ಮಾಡಿ ಹೇಳ್ತೀನಿ ಅಂತ ಕೇಳು ನೋಡ ನಾನು ಸಣ್ಣವಳಿದ್ದಾಗ ನಮ್ಮ ಮಾಯಿ ನನ್ನ ಮೊಸರು ಮರ ಕರ್ಕೊಂಡು ಹೋಗ್ತೀವ ಆದ್ರೂ ಹೋಗಿ ಆಕೆ ಹೆಸರು ಏನಿತ್ತು ಹಾಲವ್ವ ಅಂತಿದ್ರು ಹಾಲು ಮಾರುವ ಹಾಲವ್ವ ಅಂತಿದ್ರು ಕರೆ ಆಯ್ತ ಇನ್ನು ನಮ್ಮ ಮಾಯಿ ಕೂಡ ನಾನು ಹೋಗ್ತಿದ್ನಲ್ಲ ಮೊಸರಿನ ಗುಡುಕಿ ಎತ್ಕೊಂಡ ಮೊಸರಿನ ಗುಡುಕಿ ಎತ್ಕೊಂಡಾಳ ಇನ್ನೀಗ ಮೊಸರವ್ವ ಅಂದ್ರೆ ಹೆಂಗಾಗತ್ತ ಅಂತೇಳಿ ಎಲ್ಲಾರು ಕೂಡಿ ನನ್ನ ಇಟ್ಟು ಹೆಸರು ಮರೆತು ಮೊಸರವ್ವ ಅಂತ ಬಹಳ ಮಸ್ತ್ ಐತಿ ಅಣ್ಣ ಬಹಳ ಮಸ್ತ್ ಐತಿ ಏನ್ ಹೆಸರು ನಿಂದ ಆ ಹೆಸರಿನಾಗ ಅಸಲಿ ಹೆಸರಿನಾಗ ಈ ಹೆಸರಿನಾಗ ಬಹಳ ಮಸ್ತ್ ಕಾಣಕತ್ತದೇನಿ ಬಾಳ ಮಸ್ತ್ ಕಾಣಕತ್ತದೀನಿ ಹಾ ಇಲ್ಲಿ ಬಿಡ ಮೊಸರಿನ ವ್ಯಾಪಾರ ಮಾಡ್ತೀವಿ ಇದಾಗುದು ಮೊಸರು ತಗೋಣ ಮೊದಲ ಒಂದಿಟ್ಟು ಅಳಿಗಾಡ್ಸ್ ಬಿಡೋಲ್ಲ ಅಡಿಗಾಡ್ಸ್ಬಿಡು ಅಂದಾಗ ತಿನಿ ಬರತ್ ಮ್ಯಾಲ ಹೌದಲ್ಲ ಹಾ
ಅಳ್ಗೆಡ್ಸ್ ಮೇಲೆ ಮತ್ತೆ ತಗೊಳ್ಬೇಕಾ ಮತ್ ನೀನು ತಗೊಂಡ್ಲ ಮತ್ತೆ ಅಳಗ್ಯಾಡ್ಸಿ ಮ್ಯಾಲ ಬರತ್ತಿಲ್ಲ ತಗೋಬೇಕಲ್ಲ ತಗೊಳ್ಳಿಲ್ಲ ಅಂದ್ರೆ ಬಿಡು ಮತ್ ಬಿಟ್ರೆ 4-5 ಬೈತಾರ ನೋಡ್ಪ ಅಳಗ್ಯಾಡ್ಸಿ ಬಿಟ್ಟು ಹೋಗ್ಯಾನ ಅಂತೇಳಿ ಅಳಗ್ಯಾಡ್ಸಿದ ತಗೊಂಡ್ ವ್ಯಾಪಾರ ಮಾಡಬೇಕು ಅಳ್ಗೆಡ್ಸ್ ಬಿಡೋಣಲ್ಲ ಅಳ್ಗೆಡ್ಸು ನೋಡ್ ಹುಡುಗಿ ಹೊಡೆದು ಕೊಟ್ಟಿದ್ದಿ ಮೊಸರ ಕೊಟ್ಟಿನಿಲ್ಲ ಮತ್ ನಾಳೆ ಈ ಕಡೆ ತಪ್ಪಿಸ್ಬೇಡ ಯಾಕ ನಿಂದವ್ರು ಸ್ವಲ್ಪ ರುಚಿ ಬಾನ್ಸ ಆಯ್ತು ನನ್ನ ಮೊಸರ ಈಗಟ್ಟು ಕೊಟ್ಟು ಹೋಗ ನಾ ಹೋಗಿ ಎಲ್ಲ ನಮ್ದ ಸೈನಿಧಿ ಎಲ್ಲ ಹೋಗಿ ಅಡಿಗೆ ಬಾಯಿ ಬಡಿಸೋಕು ಕೊಟ್ಟು ಹೋಗ ಮೊಸರ ಹೆಂಗಂತೀರಾ ಆಯ್ತು ತಗೋಲ್ಲ ಮೊಸರು ನಾನೇಲ್ ಬೇಡ ಅಂತೀನಿ ಕೊಡಕ ನಿಂತಿ ನನ್ನ ಮೇಲೆ ಇಂದ ನೋಡೋ ಮಗಳ ಅಲ್ಲಿ ನಾನು ಕೊಟ್ಟ ಬಿಡಿ ಇಲ್ಲಿ ಕೈಯ ಹಾಕಬೇಡ ನಮ್ಮ ಜೋಡ್ನ ಒಳಗದಾವ ಮತ್ತ ಅಲ್ಲಿ ಹೋಗಿ ಹಾಕ್ರ ತೋತೀವ ಕೈಯಾಗ ಕೊಟ್ಟ ಸೋಡೆ ಆಡ್ತೈತೆ ಹಂಗಂತೀಯಲ್ಲ ಆಯ್ತಲ್ಲ ನೀ ಇಲ್ಲಿಗೆ ಬಾಲ್ ಕೊಡಂತೀಯಲ್ಲ ನಾನು ಅಲ್ಲಿಗೆ ಬಂದೆ ಕೊಡ್ತೀನಿ ಅಂತ ಸಂತಿಗೆ ಬಂದಾಗ ಭೇಟಿಯಾಗಿಲ್ಲ ನನ್ನ ಗೆಳತಿ ಸಂತಿಗೆ ಬಂದಾಗ ಭೇಟಿಯಾಗಿಲ್ಲ ನನ್ನ ಗೆಳತಿ ಹುಡುಗ ಸಮರಿಗೆ ಬರ್ತೀನಿ ಅಂತ ಹಂಗಿದ್ರ ಹೋಗಿ ಬರ್ತೀಯಲ್ಲ ವ್ಯಾಪಾರ ಮಾಡಿದ್ರಾಗ ರಗಡೆ ಆಗೋಯ್ತು ಅಯ್ಯೋ ಬಸ್ರ ವ್ಯಾಪಾರ ಮಾಡಿದ್ರ ದುಡ್ಡು ಕೊಡ್ಲಿಲ್ಲ ಇವ ಆಯ್ತಾ ನಾಳೆ ಬಂದ ಏನ್ರಿ ಯಾಕ್ರಿ ಏನಾಗಬೇಕಾಗಿತ್ತು ರಜ ಅಲ್ಲ ಇಷ್ಟು ದೊಡ್ಡ ಬುಟ್ಟಿ ಹೊತ್ಕೊಂಡು ಸರ್ರಿ 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 ಅಂತ ಹೊಂಟಿಲ್ಲ ಯಾಕ ನೀನ್ ಅವನ ಮಾಡ್ಬೇಕಂತ ಮಾಡಿ ವ್ಯಾಪಾರ ನೀನೊಬ್ಬ ದೊಡ್ಡ ಸಾವುಕಾರ ಆಗ್ಬೇಕಂತ ಮಾಡಿ ಅಲ್ಲ ಹುಡುಗಿ ಈ ಆಸಂಗಿ ಊರಾಗ ನಾ ಇಟ್ಟು ದೊಡ್ಡ ಸಾಕಾರ ಹಾಕ ನಿನಗೆ ಹೆಂಗ್ ಗೊತ್ತಾಗಂತ ನೋಡ ನೋಡ್ರಿ ಅಜ್ಜಾರು ನಮಗೆಲ್ಲ ಗೊತ್ತಾಗತ್ತ ನಮ್ಮನ್ನಂದ್ರ ಏನಂತಾರ ತಿಳ್ಕೊಂಡ್ರಿ ಅಂತ ನಿಮ್ಮ ಸ್ಟೋರಿ ನೋಡಿದ್ರೆ ನಮಗ್ ಗೊತ್ತಾಗತ್ತ ಅದು ಹೋಗಿ ಹೋಗಿ ನೀವು ದೊಡ್ಡ ಬುಟ್ಟಿ ನೋಡಿದ್ರೆ ನಮಗ್ ಗೊತ್ತಾಗೋದು ಏನ ಅಲ್ಲ ಹುಡುಗಿ ಈ ಬುಟ್ಟಿ ಒಳಗ ಏನ್ ಐತಿ ಅಯ್ಯಯ್ಯ ಮತ್ತೆ ಅದೆಲ್ಲ ಕೊಳಕೋದ ಬದ್ನಿಕಾಯಿ ಮತ್ತು ಬಟಾಟಿ ಇವ ಇದ್ರ ಅಲ್ಲ ಹುಡುಗಿ ಈ ಬುಟ್ಟಿ ಒಳಗೆ ಏನೈತ್ಲ ನಾನೇನು ಕೊಡ್ತಾನ ನೀನೇನು ಗಡಿಗೆ ಒಳಗೆ ಒಂದ್ ಚಿಟಿ ಮಸರು ಕೊಡ್ಬೇಕು ನೋಡ ನನಗೆ ಮತ್ತೆ ಮೊಸರು ಮಾರಕ ಬಂದಿನಿ ಅಂದ್ಮೇಲೆ ಹಿಂದೆ ನೋಡಕ್ಕಿಲ್ಲ ಮುಂದೆ ನೋಡಕ್ಕಿಲ್ಲ ನಾನು ಕೊಟ್ಟು ಬಿಡೋದೇ ನಮ್ಮ ಕೆಲಸ ನೀ ಇದೀಗ ಹೇಳಿದಂಗ
ಈ ಹೆಡಿಗೆ ಒಳಗ ಕೊಳತಿದ ಬಟಾಟಿನೋ ಬದನಿಕಾಯಿನೋ ಇರ್ಬೋದಂತ ಅಂತೆ. ಹಾ. ಅದ್ರ ಬದಲಾಗಿ ಕುದುರೆ ಲೈಟ್ ಐತಿ, ಹುಡುಗಿ ಕುದುರೆ ಲೈಟ್ ಐತಿ. ಯಾಕಂದ್ರೆ ನಾನು ಶಿವಾಜಿ ಮಹಾರಾಜರ ಮನೆ ಒಳಗ ಅಡಿಗೆ ಕೆಲಸ, ಶಿವಾಜಿ ಮಹಾರಾಜರ ಮನೆ ಒಳಗ ಕುದುರೆ ಲಾಯದಲ್ಲಿ ಕೆಲಸ ಮಾಡ್ತಾನೆ. ಯಾಕಂದ್ರ ನನ್ನ ಹೆಸರು ಲಾಯಪ್ಪ ಅಂತ. ಕುದುರೆ ಕಟ್ಟು ಜಾಗಕ್ಕ ಸೋಡಲಾಯ ಅಂತಾರಲ್ಲ, ಅದಕ್ಕ ನನ್ನ ಹೆಸರು ಲಾಯಕ್ ಅಂತ ಹೇಳಿ ಲಾಯಪ್ಪ ಅಂತ ಇಟ್ಕೊಂಡ್ ನೋಡ ಹುಡುಗಿ. ಅಯ್ಯಯ್ಯಯ್ಯೋ, ನಮ್ಮ ಹೆಸರು ನಿನಗೆ ಹೆಂಗಿಟ್ರ? ಅಲ್ಲ ಮತ್ತೆ ಬ್ಯಾರೆ ಮಂದಿ ಇಡ್ಲಿಲ್ಲ ನಿನಗ? ಈ ಆಸಂಗಿ ಊರಾಗ ಬ್ಯಾರೆ ಮಂದಿಗೆ ಹೆಸರಿಡು ಮಕ್ಕಳು ನಾವ, ಅದ್ರಾಗ ನಮ್ಗೆ ಇಟ್ಕೊಳಕ್ ಬರಂಗಿಲ್ಲನ? ಆಯ್ತಪ್ಪ ಆಯ್ತು, ನೀವೇ ಇಟ್ಕೊಡ್ರಿ. ನಮ್ಮ ಹತ್ರ ಇಡಾಕ್ ಮಾತ್ರ ಬರಕ್ ಹೋಗ್ಬೇಡ್ರಿ, ಯಾಕಂದ್ರೆ ನಮ್ಗೆ ಆಲ್ರೆಡಿ ಹೆಸರು ಐತಿ. ನಾನು ಇಡ್ಬೇಕಂತ ಮಾಡಿದ್ನಿ. ಆ, ಏನದು? ನಿನ್ನ ಹೆಸರ್ನ ಬೇಡ, ಬೇಡ. ಬಂದಿಲ್ಲ ಮತ್ತೆ. ಹೋಗ್ಲಿ ಬಿಡ್ರಿ. ಅಲ್ಲ ನನ್ನ ಹೆಸರು ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂತ? ನಿಮ್ಮ ಅಜ್ಜಿ ಈ ಊರಾಗ ಹಾಲು ಮಾರ್ಕೊಂತ ಬರ್ತಿದ್ದಳ. ಬರ್ತಿದ್ಲು. ಆಕಿಗೆ ಹಾಲವ್ವ ಅಂತ ಕರಿತಿದ್ರು ನಮ್ಮ ಊರಿನವ್ರು. ಮತ್ತ ನಿಮ್ಮ ಅಕ್ಕ ಮಜ್ಜಿಗೆ ಮಾರ್ಕೊಂತ ಬರ್ತಿದ್ದಳ. ಆಕಿಗೆ ಊರ್ ಜನ ಎಲ್ಲ ಮಜ್ಜಿಗೆವ್ವ ಅಂತ ಕರಿತಿದ್ರ. ಮತ್ತ ನೀ ಈಗ ಬಂದಿಯಲ್ಲ ಮೊಸರು ತಗೊಂಡ, ನಿನ್ನ ಹೆಸರು ಯಾಕಿರ್ಬಾರ್ದು ಅಂತೀನಿ ನೋಡ. ಚಲೋ ಆತ್ ಬಿಡು ನೋಡ್ ತನಗ. ಇನ್ನು ಮುಂದಿನ ಸತಿ ಬಂದಾಗ ನಮ್ಮ ಮನೆಗೆ ಹೇಳೋರ ಬೇಡ, ನೀನ ಬಂದ್ಬಿಡು ಅಂತೆ. ಯಾಕ? ಅಲ್ಲ ಮರೆ, ನಂದು ಅಷ್ಟ ಸ್ಟೋರಿ ಹೇಳಿದ್ರೆ ನೀ ನಮ್ಮ ಖಾನ್ದಲ್ಲೆಲ್ಲ ಬಿಸಿನ ಹೇಳ್ಬಿಟ್ಟಲ್ಲ. ಮತ್ತೆ ನನ್ನ ತಲಿ ಅಂದ್ರ ಹಂಗ ನೋಡ. ಹಾ. ನಾ ಒಮ್ಮೆ ಮನಸ್ಸು ಮಾಡಿದ್ರೆ ಸಾಕ, ಬುಡ ಹಿಡಿದ ತುದಿ ತಕನ ತೆಗಿತ ನೋಡ. ತಡ್ಕೋ ಅಷ್ಟ ನೀ ಇಲ್ಲೇ ತಪ್ಪು ತಿಳ್ಕೊಳ್ ನೋಡು. ಅಲ್ಲ ನೀ ಬುಡಕ್ ಮಾತ್ರ ಹೋಗಕ್ ಹೋಗ್ಬೇಡ. ಬುಡಕ್ ಹೋದಿ ಅಂದ್ರೆ ಹತ್ತೈದು ಮತ್ತೆ ಬೆಂಕಿ. ಆ, ತಳ ಅಂದ್ರ ಒಂದ, ಬುಡ ಅಂದ್ರ ಒಂದೇ, ಅವ್ ಎರಡು ಒಂದೇ. ಹಂಗಂದ್ರ ಮುಂದೆ ನಮ್ಗೆ ಏನಿಲ್ಲ ನೀನ. ಕೊಡ್ಲಿ ನಿಮ್ಮ ಹೆಸರು ನೆತ್ತೇನು ಗಡಿಗೆ? ನಂಗೆಲ್ಲ ಹಿಂದಲ್ಲ ಮರ. ಯಾಕೆ ಅನ್ಸ್ತಿ ಅಂತ? ನಿಂದ ನಾ ತಗೊಂತೀನಿ ಅಂತ, ನಂದು ನೀ ತಗೊಳ್ಳಂತ, ಇಲ್ಲೇ ವ್ಯಾಪಾರ ಮುಗಿಸ್ಬಿಡೋಣಂತ. ಹೌದಲ್ಲ ಮತ್ತೆ ಮಾಡೋಣ ಬಾ. ನಿನ್ನ ಆಸೆಯ ಮುಂದೆ ವಯ್ಯಾರದ ಅವಳೇ ಬಾಬರಿಗೆ. ನಿನ್ನ ಆಸೆಯ ಮುಂದೆ ವಯ್ಯಾರದ ಸಂತದ ಮೈಯವರೇ ಬಾಬರಿಗೆ. ಹಾಗಿದ್ರೆ ಮೊಸರು ಮಾಡ್ಕೊಂಡು ಬರ್ಬೇಕು. ಬರ್ಲಾ? ಟಾಟಾ.
ಆಯ್ತು ಗುರುದೇವ, ಆ ಧೀರ ಸೂರರಾಗಿ ಬಾಳಲೆಂದು ಆ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ತಾಯಿ, ನಿನ್ನ ಮಗ ಶಿವರಾಯಿಗೆ ಇಂದು 18 ವರ್ಷ ತುಂಬಿದವು. ಆತನ ವಿದ್ಯಾಭ್ಯಾಸ ಹಾಗೂ ಶಸ್ತ್ರಾಭ್ಯಾಸದ ಸಂಪೂರ್ಣ ಆಯಿತು. ಅದರಂತೆ ಆತನ ಸ್ನೇಹಿತರ ವಿದ್ಯಾಭ್ಯಾಸ ಶಸ್ತ್ರಾಭ್ಯಾಸವೂ ಕೂಡ ಮುಗಿದಿದೆ. ಅವರನ್ನು ಇವತ್ತು ಈ ನಮ್ಮ ಸಾಮ್ರಾಜ್ಯದ ಅರಮನೆಗೆ ಕರೆಸಬೇಕೆಂದು ಮನಸ್ಸು ಮಾಡಿರುವೆ. ಇದಕ್ಕೆ ತಮ್ಮ ಅಭಿಪ್ರಾಯ? ಗುರುದೇವ, ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗ್ತಾ ಇದೆ. ತಾಯಿ, ಈ ನಿಮ್ಮ ಮನಸ್ಸಿಗೆ ಸಂತೋಷವಾಗಲೆಂದೇ ಆ ಭವಾನಿ ತಾಯಿಯು ನಿನಗೆ ಈ ಮಗುವನ್ನು ಕರುಣಿಸಿದ್ದಾಳೆ. ತಾಯಿ, ಈಗ ಶಿವರಾಯನ್ನು ಕರೆಸೋಣವೇ? ಆಯ್ತು ಗುರುದೇವ, ಬೇಗ ಕರೆಸಿ. ಎಲ್ಲೋ ಯಾರಲ್ಲಿ? ಈಗಲೇ ಶಿವರಾಯಿಯನ್ನು ಹಾಗೂ ಆತನ ಸ್ನೇಹಿತರನ್ನು ಕರೆದುಕೊಂಡು ಬಾ, ಬಹು ಮರ್ಯಾದೆಯಿಂದ. ತಾಯಿ, ಈ ನಮ್ಮ ಶಿವರಾಯಿಗೆ ಹಾಗೂ ಆತನ ಸ್ನೇಹಿತರಿಗೆ ಆ ಭವಾನಿ ಕೃಪೆಯಿಂದ ವಿದ್ಯಾಭ್ಯಾಸ ಮುಗಿದಿದೆ. ಈಗ ಅವರಿಗೆ ಆರತಿಯನ್ನು ಎತ್ತಿ ಸಂಭ್ರಮಿಸಿ ಅವರನ್ನು ಬರಮಾಡಿಕೊ. ಆಯ್ತು ಗುರುದೇವ.
ತಾಯಿ, ಆ ಭವಾನಿ ಕೃಪೆಯಿಂದ ಎಲ್ಲವೂ ಸರಿಯಾಗಿ ನಡೆದಿದೆ. ಅದರಂತೆ ಈ ವರ್ಷ ನಮ್ಮ ನಾಡಿನಲ್ಲಿ ಮಳೆ ಬೆಳೆ ಎಲ್ಲವೂ ಚೆನ್ನಾಗಿದೆ. ಆದರೆ ಈಗಿರುವ ಸುಲ್ತಾನರು ಈ ನಮ್ಮ ಜನರನ್ನು ಕಂದಾಯಕ್ಕಾಗಿ ಬಹಳ ಪೀಡಿಸುತ್ತಿದ್ದಾರೆ ತಾಯಿ. ಹೌದು ಗುರುದೇವ, ನಾವು ಎಷ್ಟೊಂದು ಕಷ್ಟಪಟ್ಟು ಭೂಮಿಯಲ್ಲಿ ದುಡಿದು ಬೆಳೆಯನ್ನು ತೆಗೆದರು ಅದನ್ನ ತಿನ್ನೋ ಸೌಭಾಗ್ಯ ನಮಗೆ ದೊರಕಲಿಲ್ಲ. ಅದೆಲ್ಲ ಆ ಸುಲ್ತಾನ ಕೈವಾಡಾಗಿದೆ. ತಾಯಿ, ಈ ನಮ್ಮ ನಾಡಿನಲ್ಲಿ ಆ ಮೊಘಲರ ಸಾಮ್ರಾಜ್ಯವು ಬಹಳ ಮೆರೆಯುತ್ತಿದೆ. ಅದಕ್ಕೆ ಒಬ್ಬ ಮಹಾನ್ ಪುರುಷ ಬಂದಿದ್ದಾನೆ. ಅವನಿಂದ ಈ ಮೊಘಲರ ಸಾಮ್ರಾಜ್ಯವು ನಾಶವಾಗಿ ಹೋಗುವುದು. ಹೌದು ಗುರುಜಿ, ಅದೆಲ್ಲ ಅವರು ಮಾಡಿರುವ ಕರ್ತವ್ಯ. ಅವ್ರನ್ನ ಉಳಿಸಿಕೊಳ್ಳೋದು ಬೆಳೆಸಿಕೊಳ್ಳೋದು ಅದು ಎಲ್ಲರ ಕರ್ತವ್ಯವಾಗಿದೆ. ತಾಯಿ, ನಮ್ಮ ದೇಶದಲ್ಲಿ ಅನ್ನ ಆಹಾರ, ವಜ್ರ ವೈಡೂರ್ಯ, ಬೆಳ್ಳಿ ಬಂಗಾರ ಯಾವುದಕ್ಕೂ ಕೊರತೆ ಇಲ್ಲ. ಆ ಪ್ರಕೃತಿಯ ದೇವತೆ ನಮಗೆ ಎಲ್ಲವನ್ನೇ ಕೊಟ್ಟಿದ್ದಾಳೆ. ಆದರೂ ನಮ್ಮ ಜನಗಳು ತುತ್ತು ಕೂಳಿಗಾಗಿ ಪರದಾಡುತ್ತಿದ್ದಾರೆ. ಹಾಗಾದರೆ ಪ್ರಕೃತಿಯ ದೇವತೆಯೇ ಯಾರ ಸ್ವತ್ತು? ಯಾವ ಕಾರಣಕ್ಕಾಗಿ ಅವರ ಸ್ವತ್ತು? ಹೇಳು. ಶಿವರಾಯ, ಆ ಕಾಲಭೈರವನು ಬಲಾಢ್ಯರಿಗೆ ಮಾತ್ರ ಮಣಿ ಹಾಕುತ್ತಿದ್ದಾನೆ. ಶಿವರಾಯ, ಈ ಹಿಂದೂ ಮುಸ್ಲಿಮರು ಈ ಹಿಂದೂ ಸಾಮ್ರಾಜ್ಯದಲ್ಲಿ ನೆಲೆಯಾಗಿ ನಿಂತಿರುವ ಈ ಮುಸ್ಲಿಮರು ಯಾರು ಹಿಂದೂಸ್ತಾನದವರಲ್ಲ. ಇವರು ಕ್ರಿಸ್ತ ಶಕ 6ನೇ ಶತಮಾನದಲ್ಲಿ ಅರಬ್ ದೇಶದಿಂದ ಬಂದವರು. ಆ ನಂತರ 12ನೇ ಶತಮಾನದವರೆಗೆ ಮೊಹಮ್ಮದ್ ಗಜ್ನಿ ಹಾಗೂ ಮೊಹಮ್ಮದ್ ಗೋರಿ ಎಂಬುವರು ಯುದ್ಧ ಮಾಡುತ್ತಾ ಬಂದರು. ನಂತರ ಮೊಹಮ್ಮದ್ ಗೋರಿಯು ಗುಜರಾತ್ ದೇವಸ್ಥಾನದ ಸೋಮನಾಥ ದೇವಸ್ಥಾನದ ಮೇಲೆ 17 ಬಾರಿ ಪ್ರದಕ್ಷಿಣೆ ಮಾಡಿ ಅಲ್ಲಿದ್ದ ಲಿಂಗಗಳನ್ನೆಲ್ಲ ಒಡೆದು ಹಾಕಿ ಅಲ್ಲಿದ್ದ ಮುತ್ತು ರತ್ನ ಬೆಳ್ಳಿ ಬಂಗಾರಗಳನ್ನೆಲ್ಲ ಹೊತ್ತು ತನ್ನ ರಾಜ್ಯಕ್ಕೆ ಹೊತ್ತೊಯ್ದನು ಶಿವಾಜಿ. ಗುರುದೇವ, ಇಷ್ಟೆಲ್ಲ ನಡೆದರು ಧರ್ಮಕ್ಕೆ ಧಕ್ಕೆ ಬಂದರು. ಈ ಹಿಂದೂಸ್ತಾನಿಗಳು ಸುಮ್ಮನೆ ಕುಳಿತಿದ್ದಾರಲ್ಲ, ಇದಕ್ಕೆ ಕಾರಣ ಆದ್ರೆ ಏನು ಗುರುದೇವ? ಸಹನೆಗೆ ಒಂದು ಮಿತಿ ಇದೆ. ಇವರೆಲ್ಲ ಏಕೆ ಸಹಿಸಿಕೊಳ್ಳುತ್ತಿದ್ದಾರೆ? ಮಠ ಮಂದಿರ ಗುಡಿ ಗೋಪುರಗಳೆಲ್ಲ ಕೆಡವಿ ಹಾಕಿದರು. ಇವರು ಮಾತ್ರ ಷಂಡರಂತೆ ಕೈ ಕಟ್ಟಿ ಕುಳಿತಿದ್ದಾರಲ್ಲ, ಯಾಕೆ? ಹೇಳು ಗುರುದೇವ, ಹೇಳು. ಹೌದು ಯಶೋಧಿ, ಅದೊಂದು ದೊಡ್ಡದ ರಗಟೆ ಆಗಿಬಿಟ್ಟಿದೆ ನೋಡಿ. ಯಾವತ್ತೂ ಆ ಕನಸನ್ನು ಹೊತ್ತುಕೊಂಡು ನೋಡುತ್ತೆ. ಆದ್ರೆ ನನ್ನ ಮಗ ಶಿವರಾಜ ಮಹಾರಾಜನಿಗೆ ಮೆರೆಯಬೇಕಂತ ತುಂಬಾ ಕನಸುಗಳನ್ನು ಕಂಡಿದ್ದೆ. ಇಂದು ಆ ಕನಸು ಯಾವತ್ತು ನನಸಾಗಬೇಕೆನ್ನದೆ ಹುಮ್ಮೆಸದಿಂದ ಹೋರಾಡಿದ್ದೇನೆ. ಈಗಲೇ ಹೋಗಿ ಆ ಯುದ್ಧದಲ್ಲಿ ಗೆದ್ದು ಬನ್ನಿ. ಈಗಲೇ ಹೊರಟೋಗಿ. ಈ ಹಿಂದೂಸ್ತಾನದಲ್ಲಿ ಹಿಂದೂ ರಾಜರು ಎಷ್ಟೇ ಇದ್ದರೂ ಕೂಡ ಅವರಿಗೆ ಮೊಘಲರ ದ್ರೋಹ ಬಗೆದು 1 ಕೋಟಿಗಳನ್ನು ತಮ್ಮ ಕೈವಶ ಮಾಡಿಕೊಂಡು ಈ ನಮ್ಮ ಭಾರತ ದೇಶದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸುತ್ತಿದ್ದಾರೆ. ನಮ್ಮಂತೆ ಎಷ್ಟೇ ಹಿಂದೂಗಳ ತಲೆ ಉರುಳಿದರು ಹಿಂದುತ್ವ ಯಾವತ್ತಿಗೂ ತಲೆ ತಗ್ಗಿಸಲಾರದು. ಈ ಹಿಂದೂಸ್ತಾನದಲ್ಲಿ ಪ್ರತಿ ಒಂದು ದಿಕ್ಕಿನಲ್ಲಿ ಹಿಂದುತ್ವ ತಲೆ ಎತ್ತಿ ನಿಲ್ಲಬೇಕು. ಆದರೆ ಈ ನಮ್ಮ ಹಿಂದೂ ರಾಜರಲ್ಲಿ ಒಗ್ಗಟ್ಟಿನ ಕೊರತೆ ಇದ್ದರೂ ಇರಬಹುದು ತಾಯಿ. ಹಿಂದೂ ರಾಜರ
ಒಂದುಗೂಡಿಸುವ ನಾಯಕ ಒಬ್ಬನೇ ಇರಬೇಕು ತಾಯಿ ಸಾಹೇಬ್. ಯುದ್ಧದ ಪ್ರಥಮ ಹೆಜ್ಜೆ ಆಗಿ ವಿಜಯಪುರ ಸುಲ್ತಾನರ ಆಡಳಿತಕ್ಕೆ ಸೇರಿದ ತೋರಣಗರ ಪುರಂದರಗರನ್ನು ಗೆದ್ದುಕೊಂಡು ಕೋಟೆ ಮೇಲೆ ಭಗವಾನ್ ಧ್ವಜ ಹಾರಿಸುವುದೇ ನನ್ನ ಪ್ರಥಮ ಗುರಿ. ಅಪ್ಪನೆ ಕೊಡು ತಾಯಿ, ನನಗೆ ಅಪ್ಪನೆ ಕೊಡು. लाख मेले तेरे चालतील पण लाखांच्या हो जिंदा जगला पाहिजे. ಅಮ್ಮಾಜಿ, ಎಲ್ಲಿಂದಲೋ ಬಂದಿರೋ ಈ ಮೊಗಲರು ನಮ್ಮ ನೆಲದಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದಾರೆ. ಇದಕ್ಕೆ ನಿನ್ನ ಅಪ್ಪಣೆ ಹೊಂದಿದ್ದರೆ ಅವರನ್ನು ಒದ್ದು ಹೊರಗೆ ಓಡಿಸಿ ಇವತ್ತೇ ಸೈನ್ಯವನ್ನು ಸಜ್ಜುಗೊಳಿಸಿ ಆ ತೋರಣಗಡ ಮತ್ತು ಪುರಂದರಗಡವನ್ನು ಜದ್ದುಕೊಂಡು ಬರ್ತೇವೆ. ಅಮ್ಮಾಜಿ, ಸೈನ್ಯದಲ್ಲಿ ಪೊಂಡರಂತೆ ಹಾರುತ್ತಿರುವ ರುಂಡವನ್ನು ಕತ್ತರಿಸಿ ಹಾಕಿ ಈ ಹಿಂದೂ ಸಾಮ್ರಾಟದಲ್ಲಿ ರುಂಡವನ್ನು ಕತ್ತರಿಸಿ ಹಾಕಿ ಸೈನ್ಯದಲ್ಲಿ ಹಾರುತ್ತಿರುವ ರುಂಡವನ್ನು ಕತ್ತರಿಸಿ ಹಾಕಿ ಅಮ್ಮಾಜಿ, ಯುದ್ಧಕ್ಕಾಗಿ ಕಾದು ಕೂತು ನಮಗೆ ನೀವು ಅಪ್ಪಣೆ ಕೊಡಿ. ಅಂದು ಆ ಸುಲತಾರ ಆರಾತಿಯಲ್ಲಿ ದೋಚಿ ಹೋಗಿರುವ ನಮ್ಮ ಜನತೆಗೆ ಸ್ವಲ್ಪ ಶಾಂತಿ ಸಿಗಲಿ. ಅಮ್ಮಾಜಿ, ಯಾವ ದಿಕ್ಕುಗಳನ್ನು ನೋಡಿದರೂ ಮೊಘಲರ ಆಡಳಿತ ಇರುವುದನ್ನು ಕಂಡರೆ ನನ್ನ ರಕ್ತ ಕುದಿಯುತ್ತದೆ ಅಮ್ಮ. ಅವರ ಸಾಮ್ರಾಜ್ಯವನ್ನೇ ಅಂತ್ಯ ಮಾಡಿ ಮತ್ತೆ ನಮ್ಮ ಸಾಮ್ರಾಜ್ಯವನ್ನು ನಿರ್ಮಿಸುವುದೇ ಅಮ್ಮಾಜಿ. ಈ ಹಿಂದೂಗಳೆಂದರೆ ಮನೆ ಮೇಲೆ ಕೇಸರಿಯ ತಿಲಕವನ್ನು ಇಟ್ಟುಕೊಂಡು ಕಲ್ಲಲ್ಲಿ ಕಟ್ಗಳನ್ನು ಹಿಡಿದು ರಾರಾಜಿಸುತ್ತಿರುವ ಈ ಸುರಾಜಿಯ ಪಾಪವನ್ನು ಒಳೆಯುತ್ತಿರುವ ಈ ನನ್ನ ಕಟ್ಟಕ್ಕೆ ಆ ಶತ್ರುಗಳ ಶರಣಾಗಿ ಈ ನಮ್ಮ ರಾಜ್ಯವನ್ನು ಬಿಟ್ಟು ಓಡಿ ಹೋಗಬೇಕು. ಅಂದಾಗ ಈ ನಮ್ಮ ರಾಜ್ಯ ಸ್ವರಾಜ್ಯವಾಗುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಅಂಬಾಜಿ, ಸದ್ಯ ತೋರಣಗಳ ಮತ್ತು ಪುರಂದರಗಳನ್ನು ಗೆದ್ದುಕೊಂಡರೆ ಒಂದೇ ಹಂತವಾಗಿ ಕಲ್ಯಾಣ ದುರ್ಗದ ಸಿಂಹಗಡವನ್ನು ಗೆಲ್ಲಲು ಅನುಕೂಲವಾಗುತ್ತದೆ. ತಾಯಿ, ನಮಗೆ ಅಪ್ಪಣೆ ಕೊಡು ತಾಯಿ, ಅಪ್ಪಣೆ ಕೊಡು. ಮೆಚ್ಚಿದೆ ಪ್ರಭು, ಮೆಚ್ಚಿದೆ. ಈ ನಿಮ್ಮ ಎಲ್ಲರ ಮಾತು ಕೇಳಿ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಆ ತಾಯಿಯ ಕೃಪಾದಿಂದ ಈ ನನ್ನ ಕೋಟೆಗೆ ಧ್ವಜ ಹಾರಿಸುವ ಸಮಯ ಬಂದಿದೆ. ಹೋಗಿ ಮಕ್ಕಳೇ, ಹೋಗಿ ಆ ವಿದ್ದನ್ನು ಹಾಡಿ ಆ ವಿದ್ದದಲ್ಲಿ ಗೆದ್ದು ಬನ್ನಿ ಮಕ್ಕಳೇ, ಗೆದ್ದು ಬನ್ನಿ. ಅಪ್ಪಾಜಿ, ಹಿಂದೂಸ್ತಾನವೆಂದರೆ ಹಿಂದೂ ಮುಂದು ಎಂದೆಂದಿಗೂ ಹಿಂದೂಗಳ ಸ್ವತ್ತು. ಹಿಂದೂಗಳ ಉದ್ಧಾರ ಮಾಡಲೆಂದೇ ಜನ್ಮ ಎತ್ತಿದಳು ನಮ್ಮ ಭಾರತ ಮಾತೆ. ಈ ದೇಶಕ್ಕೆ ಗ್ರೀಕರು, ಫ್ರೆಂಚರು, ಡಚ್ಚರು, ಅರಬರು ಬಂದರು, ತಿಂದರು, ಉಂಡರು, ಹೋದರು. ಆದರೆ ಸೂರ್ಯಚಂದ್ರರ ಇರುವ ತನಕ ಚಿರಸ್ಥವಾಗಿ ನೆಲೆಸಬೇಕಾದ ಏಕೈಕ ಧರ್ಮ ಅಂದರೆ ಅದು ಹಿಂದೂ ಧರ್ಮ ಮಾತ್ರ. ಈ ದೇಶ ನಾವು ಕಟ್ಟಿದ ಮನೆ. ಈ ಮನೆಗೆ ಪರಕೀಯರು ಬಾಯಿ ಚಪಲಕ್ಕಾಗಿ ಅನ್ನವನ್ನು ತಿನ್ನಲು ಬಂದ ಅತಿಥಿಗಳು ಮಾತ್ರ. 4 ದಿನ ಇದ್ದರು, ತಿಂದರು, ಉಂಡರು, ಹೋದರು. ಒಂದು ವೇಳೆ ಹೋಗಲ್ಲೋ ಇದೇ ನೆಲದಲ್ಲಿ ಟಿಕೋಣಿ ಹೂಡುತ್ತನೆಂದವರಿಗೆ ಕಾಲಕ್ಕೆ ಕತ್ತಿ ಎತ್ತಲು ಮನೆಗೊಬ್ಬ ಅಮ್ಮಾಜಿ, ತೋರಣಗಳ ಪುರಂದರಗಳನ್ನು ಗೆದ್ದುಕೊಂಡು ನಿನ್ನ ಪಾದಕ್ಕೆ ಅರ್ಪಿಸುತ್ತೀನಿ. ಇದು ಆ ತಾಯಿ ಭವಾನಿ ಮೇಲೆ ಆಣೆ. ಅಮ್ಮಾಜಿ, ಸೈನ್ಯದಲ್ಲಿ ಸಿಂಹದಂತೆ ಹೋರಾಡಿ ವೈರಿ ಪಡೆಯನ್ನು ಕತ್ತರಿಸಿ ಹಾಕಿ ರಾಜ್ಯವನ್ನು ಗೆದ್ದುಕೊಂಡು ಬರುತ್ತೇನೆಂದು ನಿನ್ನ ಋಣವನ್ನು ತಿರುತ್ತೆಂದು ಪ್ರಮಾಣ ಮಾಡ್ತೇನೆ ತಾಯಿ.
ಅಮ್ಮಾಜಿ, ಈ ನೆಲದಲ್ಲಿ ಅನ್ಯರ ಆಡಳಿತವನ್ನು ನಾವು ಸಹಿಸಲಾರೆವು ತಾಯಿ, ಸಹಿಸಲಾರೆವು. ಈ ನಮ್ಮ ನೆಲ ಜಲದ ಶಕ್ತಿ ನಮ್ಮ ನರನಾಡಿಗಳಿಂದ ಹರಿಯುತ್ತಿರುವಾಗ ಸುಲ್ತಾನರ ಆಡಳಿತವನ್ನು ನೋಡಿ ಸುಮ್ಮನೆ ಕುಳಿತುಕೊಳ್ಳಲು ನಾವೇನು ಹೇಡಿಗಳಲ್ಲ. ಭಾರತಾಂಬೆ ವೀರ ಪುತ್ರ ಎಂಬುದನ್ನು ಜಗತ್ತಿಗೆ ಎತ್ತಿ ತೋರಿಸುತ್ತೇವೆ. ಮಾನಿಗೂ ಸತ್ಯ ತಾಯಿ, ಸತ್ಯ. ಅಮ್ಮಾಜಿ, ಈ ದೇಶವನ್ನು ಮೊಘಲರ ಆಡಳಿತದಿಂದ ಬಿಡಿಸಿ ಇದು ಆ ಅಂಬಾಭವಾನಿ ಸತ್ಯವಾಗಿ ಮತ್ತೆ ನಮ್ಮ ಈ ಭಾರತ ದೇಶ ಮೊಘಲರಿಂದ ಓಡಿ ಹೋಗಿಸುವುದೇ ನಮ್ಮೆಲ್ಲರ ಗುರಿ. ಇದು ನಿನ್ನ ಪಾದದ ಹಾನಿಗಾಗಿಯೂ ಸತ್ಯ. ಅಮ್ಮಾಜಿ, ಈ ತಾಯಿ ಮತ್ತು ಈ ತಾಯ್ನಾಡಿಗಾಗಿಯೇ ಈ ನನ್ನ ಉಸಿರು. ನನ್ನ ಮಾನ ಪ್ರಾಣವನ್ನ ಪಣಕ್ಕಿಟ್ಟು ಈ ಶಿವರಾಯನನ್ನು ಈ ಸಿಂಹಾಸನದಲ್ಲಿ ಕಾಣುವುದೇ ನನ್ನ ಗುರಿ ಎಂದು ತಿಳಿದು ಯುದ್ಧವನ್ನು ಗೆಲ್ಲುವುದೇ ನನ್ನ ಗುರಿ ಎಂದು ಮಾತು ಕೊಡುವೆ ತಾಯಿ, ಮಾತು ಕೊಡುವೆ. ಪ್ರಮಾಣ ಮಾಡು ತಾಯಿ, ನನಗೆ ಪ್ರಮಾಣ ಮಾಡು. ತಾಯಿ, ಈ ನಿನ್ನ ಮಕ್ಕಳಿಗೆ ಸಿಂಧೂರು ತಿಲಕವನ್ನಿಟ್ಟು ಈ ನಮ್ಮ ಭಾರತ ಮಾತೆಯನ್ನು ಗೆಲ್ಲಲು ಕಳಿಸಿಕೊಡು ತಾಯಿ, ಕಳಿಸಿಕೊಡು. ಇವರಿಗೆ ಆ ಭವಾನಿ ತಾಯಿಯ ಕೃಪೆಯು ಸದಾ ಕಾಲದಲ್ಲಿ ಇರುವುದು. ಹರಿಸು ತಾಯಿ, ಹರಿಸಿ ಕಳಿಸು. ಶಿವರಾಯ, ಈಗ ಬನ್ನಿ. ನಿಮ್ಮ ಶಸ್ತ್ರಾಸ್ತ್ರಗಳನ್ನು ಆ ಭವಾನಿ ತಾಯಿಯ ಕೃಪೆಯಿಂದ ಅವುಗಳನ್ನು ಪೂಜಿಸಿ ಆ ಭವಾನಿ ತಾಯಿಯ ಆಶೀರ್ವಾದ ಪಡೆದುಕೊಂಡು ನಂತರ ಹೋಗುವರಂತೆ. ತೆಗೆದುಕೊಡಿ ನಿಮ್ಮ ಶಸ್ತ್ರಾಸ್ತ್ರಗಳನ್ನು. ಆಯ್ತು ಗುರುಗಳೇ. ತಾಯಿ, ಈ ನಿನ್ನ ಕೃಪೆಯಿಂದ ಈ ನಮ್ಮ ಪುತ್ರರು ಈ ನಮ್ಮ ನಾಡನ್ನು ಜಯಿಸಲು ಹೋಗುತ್ತಿದ್ದಾರೆ. ಅದಕ್ಕೆ ನಿನ್ನ ಸಂಪೂರ್ಣ ಆಶೀರ್ವಾದದಿಂದ, ನಿನ್ನ ಕರುಣೆ ಹಸ್ತದಿಂದ ಈ ಶಸ್ತ್ರಾಸ್ತ್ರಗಳಿಗೆ ಯಾವತ್ತು ಜಯವನ್ನು ಕೋರುವಂತೆ ಆಶೀರ್ವದಿಸು ತಾಯಿ, ಆಶೀರ್ವದಿಸು. ಮಕ್ಕಳಿಗೆ ನಿನ್ನ ಆಶೀರ್ವಾದವನ್ನು ಕೊಟ್ಟು ಅವರಿಗೆ ಆ ಭವಾನಿ ತಾಯಿಯ ಕೃಪೆಯಿಂದ ಈ ನಮ್ಮ ದೇಶವನ್ನು ಗೆಲ್ಲಲು ಹೊರಟಿರುವ ಇವರಿಗೆ ನಿನ್ನ ಕೈಯಾರೆ ಆ ಸಿಂಧೂರು ತಿಲಕವನ್ನಿಟ್ಟು ಆರತಿಯನ್ನು ಮಾಡಿ ಹರಿಸು ಕಳಿಸುತ್ತಾ ಈ ನಮ್ಮ ದೇಶವನ್ನು ಗೆಲ್ಲಲು. ಆಯ್ತು ಗುರುದೇವ, ನಿನ್ನ ಅಪ್ಪಣೆಂತೆ ಆಗಲಿ.
ಶಿವಾಜಿ, ಈ ನಿನ್ನ ಆಜ್ಞೆಯಂತೆ ಆ ಕ್ರೂರ ಯಮನ ಶಾಹಿಗಳನ್ನು ಈ ನಮ್ಮ ಭರತ ಖಂಡದಿಂದ ಹೊರದೋಡಿಸಿ ಮೊಘಲರ ದಬ್ಬಾಳಿಕೆಯಿಂದ ಅಪವಿತ್ರವಾಗಿರುವ ಈ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಪವಿತ್ರಗೊಳಿಸಿ ಮಸೂದಿಗಳ ಅಡಿಯಲ್ಲಿ ಹೂತಿರುವ ನಮ್ಮ ಹಿಂದೂ ದೇವಾಲಯಗಳನ್ನು ಎಪ್ಪಿಸಲು ಇಡೀ ಭರತ ಖಂಡವನ್ನು ಇಸ್ಲಾಮೀಕರಣಗೊಳಿಸಲು ಬಂದಂತ ಆ ವಿದರ್ಭಗಳ ಸೊಕ್ಕನ್ನು ಅಡಗಿಸಲು ಸಿಂಹದಂತ ಶಕ್ತಿ ಇರುವ ಈ ನಿನ್ನ ಮಗನಿಗೆ ಆಶೀರ್ವಾದ ಮಾಡುತ್ತಾ ಈ ಆಶೀರ್ವಾದ ತಾನಾಜಿ, ಯಶೋಜಿ, ಸೂರಾಜಿ, ಬಾಜಿ ಪ್ರಭು, ಇನ್ನು ಮುಂದೆ ಆ ಮುಗಲರಿಗೆ ಹೆಜ್ಜೆ ಹೆಜ್ಜೆಗೆ ಸಿಂಹದ ಗೊತ್ತನೆ ಗೊತ್ತ. ಹರ 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 ಮಹಾದೇವ, ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ, ಜೈ ಭವಾನಿ, ಜೈ ಶಿವಾಜಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ. ಜೈ ಶಿವಾಜಿ, ಜೈ ಭವಾನಿ. महाभारत का कानायक दुर्योधन था, रामायण का कानायक रावण था, मगर इस तोड़गढ़ का खतरनाक कानायक ये गफूर खान है. ಇದು ನನ್ನ ಸಾಮ್ರಾಜ್ಯ, ಇಲ್ಲಿ ನಾನೇ ಅಧಿಪತಿ. ಜಗತ್ತಿಗೆ ಒಬ್ಬನೇ ಅಧಿಪತಿ ಇರಬೇಕು, ಅದು ನಾನೇ ಆಗಿರಬೇಕು. ಅಬ್ದುಲ್ ಖಾನ್, ಈ ನನ್ನ ತೋರಣಗಡ ಕೋಟೆಯಲ್ಲಿ ನನ್ನ ಮೊಘಲರ ಆಡಳಿತ ಎಲ್ಲ ಸರಿಯಾಗಿ ನಡೆದಿದೆಯೇ ಅಥವಾ ಯಾವ ಹಿಂದೂ ಧರ್ಮೀಯರು ತಲೆ ಹಾಕುತ್ತಿದ್ದಾರೋ ನೋಡಿ, ಸ್ವಲ್ಪ ಆ ಕಡೆ ಗಮನ ಹರಿಸಿ. ಖಾನ್ ಸಾಹೇಬ್, ಈ ಅಬ್ದುಲ್ ಖಾನ್ ಇರೋವರೆಗೂ ಈ ನನ್ನ ಮೊಘಲರ ಸಾಮ್ರಾಜ್ಯಕ್ಕೆ ಯಾವ ಕುಂದುಕೊರತೆ ಬಾರದು. ಹಾಗಂತ ನನ್ನ ಸೈನ್ಯವನ್ನು
ಬಹಳಷ್ಟು ಚೆನ್ನಾಗಿ ಬಲಪಡಿಸಿದ್ದೇನೆ. जम के मैदान में गलतियों का कोई अंजाज नहीं होते तो, और ये बात को कोई नहीं जानता तो वो सिपाही नहीं है. ಈಗ ಸದ್ಯ ಯುದ್ಧ ಚಾತುರ್ಯತನದ ತರಬೇತಿಯನ್ನು ನೀಡುತ್ತಿದ್ದೇನೆ. ಆದರೆ ಕೆಲವೊಂದು ಹಿಂದೂ ಜನರ ಬಾಯಲ್ಲಿ ಆ ಶಿವಾಜಿ ಭೋಸಲೆ ಸೈನ್ಯದ ಬಗ್ಗೆ ಬಾತೆ कर रहे उधर बातें कर रहा है. अब्दुल खान, क्या बोला तुम्हें? शिवाजी का नाम ले रहा है? कौन है? ಸುಮ್ಮನೆ ಬಿಡಬಾರದು, ಶಿರಚ್ಛೇದನ ಮಾಡಬೇಕಾಗಿತ್ತು. ಈ ನನ್ನ ಮೊಘಲರ ರಾಜ್ಯದಲ್ಲಿ ಈ ನಮ್ಮ ಮೊಘಲರ ಹೆಸರು ಬಿಟ್ಟು ಬೇರಾವ ಹಿಂದೂಗಳ ಹೆಸರು ತೆಗೆದುಕೊಂಡರೆ ಅವರ ಉಸಿರು ನಿಲ್ಲಿಸಿಬಿಡಿ. सब साले लोगों को वो काम में पहले से करके छोड़ा हूं खान साहेब. अगली बार हिंदू कामों में आज शिवाजी का नाम आने से पहला उनका जीभ काट के आपका पाँव में रख दूंगा. और कुछ करने गए तो बोलिए खान साहेब, अभी से अभी करके छोड़ता हूँ. शाबाश अब्दुल खान, शाबाश, बहुत खूब. ಆದರೂ ನಾವು ಸುರಕ್ಷತೆಯಲ್ಲಿ ಇರಬೇಕು. ಇರಲಿ, ಇಂದು ಈ ನನ್ನ ಕೋಟೆ ವಿಜೃಂಭಿಸುತ್ತಿದೆ. इस खुशी में कुछ नाचने का और शराबों का गम्मत करेंगे. हाँ जरूर करेंगे खान साहब. हाँ कौन है उधर, बुलाओ नौटंकियों को.